ಸ್ವಲ್ಪ ಸೌಂಡ್ ಬರಬೇಕು ಮಾತಾಡಲ್ಲ ಮಾಮೂಲಿ ಮಾತಾಡೋದು ಬರ್ತಾ ಇದೆಯಾ ಬರ್ತಾ ಇದೆಯಾ ಹಾ ಅದೇ ಹೇಳ್ತಾ ಇರೋದು ನಾನು ಏನ್ ಮಾತಾಡ್ತೀನಿ ಅದೇ ಬರ್ಬೇಕು ಆ ಥರ ಬರಬಾರ್ದು ಆ ಥರ ಬರಬಾರ್ದು
ಕೊಡ್ತಾ ಇದ್ದಾರೆ. ಋತುಗಟ್ಟಿ ಪ್ರಾರಂಭೋತ್ಸವ ನಡೆಯುವುದಲ್ಲಿ ಜಿಗ್ಗಾಗಿ ಸೃಷ್ಟಿಕರ ಬಗ್ಗೆ ಅನುಭವದ ಬ್ಯಾಟರ್ಗಳು ರೈಟ್ ಬ್ಯಾಟರ್ಗಳು ಜೊತೆ ಆಟಗಾರ ಆಗ್ತಾ ಇದೆ. ಮತ್ತೊಂದು ಎಡವಿಟ್ಟು ಅಮಿತ್ ಕುಮಾರ್ ಶ್ರಮಿಸಿ ಬೇಕು. ಕೊಡ್ತಾ ಇದ್ದಾರೆ. ಭೌತಿಕ ಹೋಗ್ತಾ ಇದ್ದಾರೆ. ಗೊತ್ತಾಗುತ್ತೆ 17 ಒಟ್ಟುಗಳು. ಇದು ವಾಯ್ಸ್ ನೋಡಪ್ಪ ಹೆಂಗ್ ಬರ್ತದೆ. ಈ ತಂಡದ ಜೊತೆ ಅನುಭವದ ಪ್ರೋತ್ಸಾಹಕ್ಕೆ ಮಾಡಿಕೊಡ್ತಾ ಇದ್ದಾರೆ. ಅವರ ಮುಕ್ತಾಯಕ್ಕೆ 17 ಒಟ್ಟುಗಳು 17. ಕಾದು ನೋಡ್ಬೇಕಾಗ್ತದೆ ಇನ್ನುಳಿದ ಎಸ್ಕಾರಿಕೆಯಲ್ಲಿ ಎಷ್ಟರ ಮಟ್ಟಿಗೆ ತಮ್ಮ ಜೊತೆ ಆಟವನ್ನು ಬಿಲ್ಡ್ ಮಾಡ್ತಾರೆ ಅಂತ. ಇಂದಿನ ದಿನದಂದು ಬಹಳಷ್ಟು ಅದ್ದೂರಿಯಾಗಿ ಪಂದ್ಯಾಟಗಳು ಪ್ರಾರಂಭವನ್ನು ಕಾಣಲಿದೆ. ನೋಡೋಣ ಯಾರಾಗ್ತಾರೆ ನಮ್ಮ ಚಾಂಪಿಯನ್ಸ್ ಟ್ರೋಫಿ ಚನ್ನಸಂದ್ರ ಸೀಸನ್ 3ರ ವಿಜಯೋತ್ಸವದ ಅಂಗವಾಗಿ. ಎಸ್ ಮೂರನವರು ಚಾಲ್ತಿಯಲ್ಲಿ ಈ ತರಮಾದ ಕಟ್ ಶಾಟ್ ಪ್ರಯತ್ನವನ್ನು ಮಾಡಿದ್ರು. ವಾಟ್ ಅ ಬ್ಯೂಟಿಫುಲ್ ಶಾಟ್ ಇಲ್ಲಿ ನೋಡಿ. ಅನುಭವದ ರೀತಿಯ ಹೊಡೆತಗಳು ಪ್ರಾರಂಭವಾಗ್ತಾ ಇದ್ದಲ್ಲಿ ಹೇಮಂತ್ ಕುಮಾರ್ 3ನೇಯ ಬೌಂಡ್ರಿ ಕೂಡ ಹೇಮಂತ್ ಖಾತೆಗೆ ಸೇರ್ಪಡೆ ಆಗ್ತಾ ಇದೆ. 22 ಜರ್ಸಿ ನಂಬರ್ ಜಿ ಗ್ಯಾಂಗ್ಸ್ಟರ್ಸ್ ನ ಅನುಭವದ ರೈಟಿ ಬ್ಯಾಟರ್ ಸ್ಟ್ರೈಕ್ ಅನ್ನ ಬಲಿಷ್ಠವಾಗಿ ಪ್ರಾರಂಭಿಸ್ತಾ ಇದ್ದಾರೆ. ಒಂದೆಡೆ ಒಂದು ಬೌಂಡ್ರಿ ನಂತರ ಒಂದು ಡಾಟೆಡ್ ಡೆಲಿವರಿ ಆಗ್ತಾ ಇದೆ. 21 ಔಟ್ಗಳು 3ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. 4ನೇ ಬಾರಿ ಓವರ್ ಕಂಪ್ಲೀಟ್. 3 ಓವರ್ಗಳ ಮುಕ್ತಾಯದ ಬಳಿಕ 25-25
ಎಸ್, ಮತ್ತೊಮ್ಮೆ ನೋಡೋಣ. 4ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಬಹಳಷ್ಟು ಒಂದು ಸುಂದರತೆಯಿಂದ ಕಂಡು ಬರ್ತಾ ಇದೆ. ಅಂಪೈರ್ಸ್ ಟೈಮರ್ ಆನ್ ಮಾಡಿ 35 ನಿಮಿಷದಲ್ಲಿ ಒಂದು ಇನ್ನಿಂಗ್ಸ್ ಕಂಪ್ಲೀಟ್ ಆಗಬೇಕು. 35 ನಿಮಿಷದ ಒಳಗಡೆ ಕಂಪ್ಲೀಟ್ ಆಗಿಲ್ಲ ಅಂದರೆ ಒಂದು ಪ್ಲೇಯರ್ನ ಇನ್ಸೈಡ್ ತೊಗೊಳ್ಳಿ. ಅದಾದ ನಂತರ ಮತ್ತೆ 2 ಮಿನಿಟ್ಸ್ ಬ್ರೇಕ್ ಕೊಡಿ. ಅದಾದಮೇಲೆ ಅದು ಟೈಮ್ ಆಗಿಲ್ಲ ಅಂದರೆ ಇನ್ನೊಂದು ಪ್ಲೇಯರನ್ನು ಪೆನಾಲ್ಟಿ ಥರ ಒಳಗಡೆ ತೊಗೊಳ್ಳಿ. ಆವಾಗ ಕ್ರೀಡೆಗೆ ಒಂದು ಬೆಲೆ ಕೊಟ್ಟ ಆಗಿರುತ್ತೆ. ಹೇಳಿದಂಗೆ ನುಡಿದಂತೆ ನಡೆದಂಗೆ ಆಗುತ್ತೆ. ಎಸ್, ಮತ್ತೊಮ್ಮೆ ಅನಿಲ್ ಎಸ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಕ್ಷಮಿಸಿ, ಮನು 93 ಜಸ್ಟ್ ನಂಬರ್. ಯಾವುದೇ ಒಂದು ಹುದ್ದರಿ ಇಲ್ಲದ ಜೊತೆ ಆಟ ಕೂಡ ಬಿಲ್ಡ್ ಆಗ್ತಾ ಇದೆ. 25 ಓಟ್ಗಳ ಒಂದು ಪೂರೈಕೆ ಮಂಜು ಹಾಗೂ ಹೇಮಂತ್ ಕುಮಾರ್ ದಾಂಡಿನಿಂದ. ಈತನ ಮಧ್ಯ ಸ್ವೀಪ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. 20 ಓಟುಗಳ ಪೂರೈಕೆಯನ್ನು ಮಾಡಿಕೊಡ್ತಾ ಇದ್ರು. ಸಿಂಗಲ್ ಓಟ, ಇಟ್ಸ್ ಅ ಕ್ವಿಕ್ ರನ್. ಉತ್ತಮ ರೀತಿಯ ಎಸ್ಗಾರಿಕೆ ಮಾಡಿಕೊಡ್ತಾ ಅದರಲ್ಲಿ ದ ಕ್ಯಾಪ್ಟನ್ ಆಫ್ ತ್ರಿಬಾಲ್ ಸಿ ಮನು ಉತ್ತಮ ರೀತಿಯ ಎಸ್ಗಾರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಜಿ ಗ್ಯಾಂಗ್ಸ್ಟರ್ಸ್ನ ಅನುಭವದ ಆಟಗಾರರು ಅಂಕಣ ಹೊಲ ಭಾಗದಲ್ಲಿ ತಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈತನ ಮಧ್ಯ ವೈಡ್ ಹೊಡೆದ ರವಾನೆಯನ್ನು ನೀಡ್ತಾ ಇದ್ದಾರೆ. ಅಗಲವಾದ ಎಸೆತ, ಉಚಿತ ರನ್ಗಳ ಸೇರ್ಪಡೆಯನ್ನ ಅಂಕಪಟ್ಟಿ ಅಂಶಕ್ಕೆ ಬಿಟ್ಕೊಡ್ತಾ ಇದ್ದಾರೆ. 27 ಓಟುಗಳು, 27. ಬಹಳಷ್ಟು ಅದ್ದೂರಿಯಾಗಿ 2ನೇ ದಿನದ ಮೊದಲ ಪಂದ್ಯಾಟ ಕೂಡ ಸಾಗಿ ಬರ್ತಾ ಇದೆ. ತ್ರಿಬಾಲ್ ಸಿ ವರ್ಸಸ್ ಜಿ ಗ್ಯಾಂಗ್ಸ್ಟರ್ಸ್ ನಡುವೆ ಪ್ರಾರಂಭವಾಗಿ ಇಳಿದಂತಹ ಮನು ಹಾಗೂ ಹೇಮಂತ್ ಕುಮಾರ್ನ ಜೊತೆ ಆಟ ಬಿಲ್ಡ್ ಆಗ್ತಾ ಇದೆ. ಎಸ್, ಮಾತು ನೋಡಿ, ಫುಲ್ ಟಾಸ್ ಆಗಿ ಬಿದ್ದಂತಹ ಚಡಿಯ ಮುಖಾಂತರವಾಗಿ ರಾಜೇಶ್. ಆದರೆ ಟಫೆಸ್ಟ್ ಕ್ಯಾಚ್ ಇರೋದ್ರಿಂದ ರನ್ನಿಂಗ್ ಬಿಟ್ವೀನ್ ದ ಕ್ಯಾಚ್ ಆಗ್ತಾ ಇತ್ತು, ಆದರೆ ಡ್ರಾಪ್ ಆಗ್ತಾ ಇದೆ. 2 ಬ್ರದರ್ಸ್, ಒಂದೆಡೆ ಲಾಂಗ್ ಆಫ್, ಒಂದೆಡೆ ಲಾಂಗ್ ಆನ್ ಅಲ್ಲಿ ಅನುಭವದ ರೀತಿಯ ಒಂದು ಬ್ರದರ್ಸ್ನ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. 20 ಓಟುಗಳ ಪೂರೈಕೆ, 28 ಓಟುಗಳು. 4ನೇ ಓವರ್ ಚಾಲ್ತಿಯಲ್ಲಿ 3ನೇ ಚೆಂಡು. ಈತನ ಮಧ್ಯ ಮತ್ತೊಮ್ಮೆ ಸ್ವೀಪ್ ಮಾಡುವಂತ ಪ್ರಯತ್ನ. ಯಸ್, ರನ್ ಔಟ್ನ ಮುಖಾಂತರವಾಗಿ ಮಂಜು ನಿರ್ಗಮನವಾಗ್ತಾ ಇದೆ. ಬ್ರೇಕ್ ಥಾಟ್ ಆಗ್ತಾ ಇದೆ ಅಲ್ಲಿ. ಪಾರ್ಟ್ನರ್ಶಿಪ್ ಬ್ರೋಕರ್ ಮಾಡ್ತಾ ಇದ್ರ ತ್ರಿಬಾಲ್ ಸಿ. ಒಳ್ಳೆಯ ಫೀಲ್ಡಿಂಗ್ ಎಫರ್ಟ್ ಅನ್ನು ಮಾಡಿ ಒಂದು ರನ್ ಔಟ್ ಮುಖಾಂತರವಾಗಿ ಜೊತೆ ಆಟದ ಒಂದು ಬ್ರೋಕನ್. ಮಂಜು ಬ್ಯಾಕ್ ಟು ದ ಪವಲಿಯನ್. ಎಸ್, ನ್ಯೂ ಬ್ಯಾಟರ್ ಎಂಟ್ರಿ ಆಗ್ತಾ ಇದಾರೆ. ಜರ್ಸಿ ನಂಬರ್ 66 ವಿಜಯಕಾಂತ್. ಕಾದು ನೋಡ್ಬೇಕಾಗ್ತದೆ. ಮಂಜು ನಿರ್ಗಮನದ ನಂತರ ಬಂದಂತ ವಿಜಯಕಾಂತ್ ಎಷ್ಟರ ಮಟ್ಟಿಗೆ ತಮ್ಮ ಆಟವನ್ನು ಪ್ರಾರಂಭಿಸ್ತಾರೆ ಅಂತ. ಎಸ್, ನ್ಯೂ ಬ್ಯಾಟರ್ ಎಂಟ್ರಿ ಆಗ್ತಾ ಇದ್ರೆ ಮಾಮ ಮಚ್ಚ ಅವರ ಎಷ್ಟರ ಮಟ್ಟಿಗೆ ಒಂದು ಜೊತೆ ಆಟ ಬಿಲ್ಡ್ ಆಗ್ತದೆ ಇಲ್ಲಿ ಅಂತ ಕಾದು ನೋಡ್ಬೇಕಾಗ್ತದೆ. ಯಾಸ್ ಯಾರ್ಕೊರ್ಲನ್ ಡೆಲಿವರಿ ನೋಡಿ, ಬ್ಲಾಕ್ ಹೋಲ್ ಅಲ್ಲಿ ಬಿದ್ದಂತ ಚೆಂಡಿನ ಮುಖಾಂತರವಾಗಿ ಡಾಟೆಡ್ ಡೆಲಿವರಿ. ಇಟ್ಸ್ ಅ ವೆರಿ ಗುಡ್ ಕಮ್ ಬ್ಯಾಕ್. ಮನು ತ್ರಿಬಾಲ್ ಸಿ ಕ್ಯಾಪ್ಟನ್ ಅನುಭವದ ಎಸ್ಗಾರಿಕೆಯನ್ನು ಮಾಡಿಕೊಡ್ತಾ ಇದ್ರೆ. ಉತ್ತಮ ರೀತಿಯ ಎಸ್ಗಾರಿಕೆಯಲ್ಲಿ ಮಾಮ ಮಚ್ಚ ಅವರ ಕಾಳಗ ಕೂಡ ಇಲ್ಲಿ ಪ್ರಾರಂಭವನ್ನು ಕಾಣ್ತಾ ಇದೆ. ಎಷ್ಟರ ಮಟ್ಟಿಗೆ ಮುಕ್ತಾಯಗೊಳ್ತದೆ ಕಾದು ನೋಡ್ಬೇಕಾಗ್ತದೆ. ಯಾಸ್ ನೋಡಿ, ಬ್ಯೂಟಿಫುಲ್ ಬಾಲ್ ಸ್ವಿಂಗ್ ಅನ್ನ ಮಿಸ್ ಆಗ್ತಾ ಇದೆ. ಬ್ಯಾಕ್ ಟು ಕೇಸ್ ಅಥವಾ ಡಾಟೆಡ್ ಡೆಲಿವರಿ. ಅನುಭವದ ರೀತಿಯ ಮನು ಎಸ್ಗಾರಿಕೆ ಮಾಡಿಕೊಡ್ತಾ ಇದ್ದಾರೆ ನೋಡಿ. ಓವರ್ನಲ್ಲಿ ಯಾವುದೇ ಒಂದು ಬಿರುಸಿನ ಓಟುಗಳು ಇಡದೆ ಶೂನ್ಯಕ್ಕೆ ಹಾಗೂ 20 ಓಟುಗಳಿಗೆ ಪ್ರಾರಂಭವನ್ನು ನೀಡ್ತಾ ಇದ್ದಾರೆ. ಲಾಸ್ಟ್ ಬಾಲ್. ಮನು ಟು ಹೇಮಂತ್ ಕುಮಾರ್. ಯಾರ್ಕರ್ ಡೆಲಿವರಿಯನ್ನು ಬಹಳಷ್ಟು ಸುಂದರತೆಯ ಮುಖಾಂತರವಾಗಿ ತೆಗೆದುಕೊಂಡು ಲಾಂಗ್ ಆನ್ ಮುಖಾಂತರವಾಗಿ 20 ಓಟುಗಳ ಪೂರೈಕೆ. ಓವರ್ ಕಂಪ್ಲೀಟ್ ಆಗ್ತಾ ಇದೆ. 4 ಓವರ್ಗಳ ಮುಕ್ತಾಯದ ಬಳಿಕ 29 ಓಟುಗಳು, 29 ರನ್ಸ್. ಬಹಳಷ್ಟು ಒಂದು ರೋಮಾಂಚಕ ಪಂದ್ಯಾಟ ಈ 2ನೇ ದಿನದಂದು ಸಾಗಿ ಬರ್ತಾ ಇದೆ. ನಮ್ಮ ಸವ್ಯಸಾಚಿ ಬೆಂಗಳೂರು ಪರಿಸರದಲ್ಲಿ ಬಹಳಷ್ಟು ಒಂದು ಅದ್ದೂರಿಯಾಗಿ ಹಮ್ಮಿಕೊಂಡಂತಹ ಕ್ರಿಕೆಟ್ ಹಬ್ಬ, ಕ್ರಿಕೆಟೋತ್ಸವ, ಚಾಂಪಿಯನ್ಸ್ ಟ್ರೋಫಿ ಚಾನಸಂದ್ರ
ಬಹಳಷ್ಟು ಆಯೋಜಕರ ಸಮ್ಮುಖದಲ್ಲಿ ಎರಡನೇ ದಿನದ ಪ್ರಾರಂಭೋತ್ಸವವನ್ನು ಕೂಡ ಕಾಣ್ತಾ ಇದೆ. ಹೊನ್ನೂರು ಬೆಳಕಿನ ಪಂದ್ಯಾಕೂಟದ ಒಂದು ರೂವಾರಿಯಾದಂತಹ ಈ ಒಂದು ಟೂರ್ನಮೆಂಟ್ ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿ ಆಡಿಸಲಾಗ್ತಾ ಇದೆ. 6 ತಂಡಗಳ ಪೈಕಿ ಸತತವಾಗಿ ಈ ಒಂದು ಟೂರ್ನಮೆಂಟ್ನ ಆಯ್ಕೆ ಮಾಡಿಕೊಳ್ಳಲಾಗ್ತಾ ಇದೆ. ನೋಡೋಣ ಯಾರಾಗ್ತಾರೆ ಈ ಒಂದು ಟೂರ್ನಮೆಂಟಿನ ಚಾಂಪಿಯನ್ಸ್ ಅಂತ. ಗೆದ್ದಂಥ ತಂಡಗಳಿಗೆ ಬಹಳಷ್ಟು ಆಕರ್ಷಕ ಪಾರಿತೋಷಿಕ ಟ್ರೋಫಿಯನ್ನು ನೀಡಿ ಸನ್ಮಾನವನ್ನು ಮಾಡಲಾಗ್ತದೆ. ಮ್ಯಾನ್ ಆಫ್ ದ ಸೀರೀಸ್, ಬೈಸೈಕಲ್ ಹಾಗೂ ಬೆಸ್ಟ್ ಬ್ಯಾಟರ್, ಬೆಸ್ಟ್ ಬೌಲರ್ ಬಂದು ಸ್ಮಾರ್ಟ್ ವಾಚನ್ನು ಕೊಟ್ಟು ಆಟಗಾರರಿಗೆ ಪ್ರೋತ್ಸಾಹವನ್ನು ನೀಡಲಾಗ್ತದೆ. ಎಸ್, ಮತ್ತೊಮ್ಮೆ ಕಮ್ ಬ್ಯಾಕ್ ಆಗೋಣ. ಇಲ್ಲಿ 5ನೇ ಓವರ್ನ ಚಾಲ್ತಿಯಲ್ಲಿ ಯಾವ ಬೌಲರ್ ಅನ್ನು ಆಯ್ಕೆ ಮಾಡಿಕೊಡ್ತಾರೆ ಇಲ್ಲಿ ಅಂತ. ಪ್ರದೀಪ್ ದ ನ್ಯೂ ಬೌಲರ್. ಪ್ರದೀಪ್ ಜೋರ್ಸಿ ನಂಬರ್ 04. ಸ್ಟ್ರೈಕ್ ಅಲ್ಲಿ ಅನುಭವದ ಬ್ಯಾಟರ್ ಹೇಮಂತ್ ಕುಮಾರ್. ಇನ್ನು ಕೂಡ ಸ್ಟ್ರೈಕ್ ಅನ್ನು ವರ್ಸ್ಕೊಳ್ತಾ ಇದ್ರೆ. ಪ್ರಾರಂಭದಲ್ಲಿ ಬಂದಂತ ಮಂಜು ಹಾಗೂ ಹೇಮಂತ್ ಕುಮಾರ್ ಆಟ ಇನ್ನು ಕೂಡ ಪ್ರಾರಂಭವನ್ನು ಕಾಣ್ತಾ ಇದೆ. ಮಂಜು ರನ್ಔಟ್ ಮುಖಾಂತರವಾಗಿ ಔಟ್ ಆಗಿದ್ದಾರೆ. Yes, Bantu made a big shot. Yes, ಮೊದಲನೆಯ ಪ್ರಪ್ರಥಮ ಸಿಕ್ಸರ್. ಲಾಂಗ್ ಆನ್ ಮುಖಾಂತರವಾಗಿ ಹೊಡೆದಂತ ಚೆಂಡಿನ ಮುಖಾಂತರವಾಗಿ ಮಿಸ್ ಫೀಲ್ಡ್ ಮುಖಾಂತರವಾಗಿ ಒಂದು ಸಿಕ್ಸರ್ ರವಾನೆ ಆಗ್ತಾ ಇದೆ. ಮೊದಲನೆಯ ಗಗನ ಚುಂಬಿ. 35 ಓಟುಗಳು, 35 ರನ್ಸ್. ವೈಟ್ ಬಾಲ್ ಎನ್ನುವ ಸೂಚನೆಯನ್ನು ನೀಡ್ತಾ ಇದ್ದಾರೆ ನಿರ್ಣಾಯಕರು. ಅನುಭವದ ಅಫಿಷಿಯಲ್ ಅಂಪೈರ್ಗಳು ಕೂಡ ಇಂದಿನ ದಿನದಂದು ಕೂಡ ತಮ್ಮ ಕಾರ್ಯವನ್ನು ನಿರ್ವಹಿಸಲೇ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ಸಹಸ್ರಾರು ಮಂದಿಗಳು ದೇಶ ವಿದೇಶಗಳಲ್ಲಿ ಕುಳಿತುಕೊಂಡು ನೆಟ್ಟನೇರ ಯೂಟ್ಯೂಬ್ ಮುಖಾಂತರ CR7 ಅಫಿಷಿಯಲ್ ಸ್ಪೋರ್ಟ್ಸ್ ಕೂಡ ಇಂದಿನ ದಿನದಿಂದ ಲೈವ್ ಸ್ಟ್ರೀಮಿಂಗ್ ಕೂಡ ನೀಡ್ತಾ ಇದೆ. ಈತನ ಮಧ್ಯ ಬಹಳಷ್ಟು ಅನುಭವದ ಎಸೆಗಾರಿಕೆಯಲ್ಲಿ ಯಾರ್ಕರ್ ಅಂಡ್ ಡೆಲಿವರಿಯನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಮೊದಲನೇ ಚೆಂಡು ಸಿಕ್ಸರ್ ಮುಖಾಂತರವಾಗಿ ಓಟವನ್ನು ಬಿಟ್ಟಿದ್ರು. ಅದಾದ ನಂತರ ವೈಡ್ ಹಾಗೂ ಶೂನ್ಯದ ಎಸೆಗಾರಿಕೆ ಆಗ್ತಾ ಇದೆ. ಮತ್ತೊಮ್ಮೆ ನೋಡಿ ಅಗಲವಾದ ಎಸೆದ ಬ್ಯಾಕ್ ಟು ಬ್ಯಾಕ್ ಅತಿರಿಕ್ತ ಎಸೆಗಾರಿಕೆ ಆಗ್ತಾ ಇದೆ. ಅಲ್ಲಿ ವೈಡ್ ಹೊಡೆದ ಸೂಚನೆ. ಎರಡನೇ ವೈಡ್ ಕೂಡ ಪ್ರದೀಪ್ ಅವರ ಮುಖಾಂತರವಾಗಿ ಕಂಡು ಬರ್ತಾ ಇದೆ. ತ್ರಿಬಾಲ್ ಸಿ ವರ್ಸಸ್ ದಿ ಗ್ಯಾಂಗ್ಸ್ಟರ್ಸ್ ನಡುವೆ ಬಹಳಷ್ಟು ರೋಮಾಂಚಕ ಪಂದ್ಯಾಟ ಪ್ರಾರಂಭವನ್ನು ಕಾಣ್ತಾ ಇದೆ. ಮತ್ತೊಂದು ವೈಡ್ ಎನ್ನುವ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಪ್ರದೀಪ್ ಕೊಂಚ ಹಿನ್ನಡೆಯಲ್ಲಿ ಎಸೆಗಾರಿಕೆ ಭಾಗದಲ್ಲಿ ಓಟುಗಳ ಸಂಖ್ಯೆ ಹೆಚ್ಚಿನ ರೀತಿಯಲ್ಲಿ ಸಾಗ್ತಾ ಇದೆ. 38 ಓಟುಗಳು 5ನೇ ಓವರ್ ಚಾಲ್ತಿಯಲ್ಲಿ ಬಹಳಷ್ಟು ಪಂದ್ಯಾಟ ಸಾಗಿ ಬರ್ತಾ ಇದೆ. ಇಲ್ಲಿ ಬಾಲವಾಗಿ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಆದರೆ ಒಂದು ಫೀಲ್ಡರ್ ಅಲ್ಲಿ ಇದ್ದಾರೆ. 20 ಓಟಗಳ ಪೂರೈಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. 39 ಓಟಗಳ ಸೇರ್ಪಡೆ ಅಂಕಪಟ್ಟಿ ಅಂಶಕ್ಕೆ ಸೇರ್ತಾ ಇದೆ. 4ನೇ ಬಾರಿ 4ನೇ ಚೆಂಡು ಪ್ರದೀಪ್ ಟು ವಿಜಯಕಾಂತ್. ಲೀಗ್ ಮ್ಯಾಚ್ಗಳನ್ನು ಪ್ರಾರಂಭದಲ್ಲೇ ನಾವು ಗೆಲುವನ್ನು ಮಾಡಿಕೊಡ್ಬೇಕಾಗ್ತದೆ. ಯಾಕಂದರೆ ಕೊನೆ ಹಂತದಲ್ಲಿ ರನ್ ರೇಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಎಸ್, 4ನೇ ಬಾರಿ. ಓಹೋ, ಇಲ್ಲಿ ಏನಾಗ್ತಿದೆ ನೋಡಿ. ಕೊಂಚ ಹಿನ್ನಡೆಯನ್ನು ಪಡೆದುಕೊಳ್ತಾ ಇದ್ದ ತ್ರಿಬಲ್ ಸಿ ಎಸೆಗಾರಿಕೆಯಲ್ಲಿ ಪ್ರದೀಪ್. 4ನೇಯ ವೈಡ್ ಕೂಡ ರವಾನೆ ಆಗ್ತಾ ಇದೆ ಒಂದು ಓವರ್ನಲ್ಲಿ. 5ನೇ ಓವರ್ನ ಚಾಲ್ತಿಯಲ್ಲಿ ಕೊಂಚ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಿಕೊಳ್ತಾ ಇದ್ದಾರೆ. ಓ ಯಸ್, ಬಂತು ನೋಡಿ ಇಲ್ಲಿ ಬಿರುಸಿನ ಎಸೆಗಾರಿಕೆ. 4 ವೈಡ್ ಸತತವಾಗಿ ಎಸೆದ್ರು ಸಹ ವಿಜಯಕಾಂತ್ ಬಲವಾಗಿ ಬೀಸುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಇಟ್ಸ್ ಅ ಕ್ಲೀನ್ ಬೌಲ್ಡ್. 2ನೇ ಹೋದರಿ ಕೂಡ ನೆಲ ಕಚ್ತಾ ಇದೆ. ಅಲ್ಲಿ ಜಿ ಗ್ಯಾಂಗ್ಸ್ಟರ್ಸ್ ನಡುವೆ ವಿಜಯಕಾಂತ್ ಪೆವಿಲಿಯನ್ ನಡೆಯನ್ನ ಮೂಡಿಸ್ತಾ ಇದ್ದಾರೆ. ಎಸ್, ಹೊಸದಾಡಿಗರ ಎಂಟ್ರಿ ಆಗ್ತಾ ಇದ್ದಾರೆ. ಈ ಆಟಗಾರನ ಕಾಳೆ ಎಸ್ ಕಾಳೇಗೌಡ್ರು ಎಂಟ್ರಿ ಆಗ್ತಾ ಅದರಲ್ಲಿ. ನೋಡೋಣ ಹಿರಿಯ ಕ್ರೀಡಾಪಟು ಯಾವ ರೀತಿ ತಮ್ಮ ತಂಡಕ್ಕೆ ಜಿ ಗ್ಯಾಂಗ್ಸ್ಟರ್ಸ್ನ ಪರವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತ.
ಬಹಳಷ್ಟು ರೋಮಾಂಚಕ ಪಂದ್ಯಾಟ ಇಂದಿನ ದಿನದ 2ನೇ ದಿನದ ಪ್ರಾರಂಭದಲ್ಲಿ ಕಂಡು ಬರ್ತಾ ಇದೆ. ಇನ್ನೇನು ಕೆಲವು ನಿಮಿಷಗಳಲ್ಲಿ ಡ್ಯಾನ್ಸಿಂಗ್ ಅಂಪೈರ್ ಕೂಡ ಬರ್ತಾರೆ. ಲಾಸ್ಟು ಸಂತೋಷ್ ಅವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಟೂರ್ನಮೆಂಟಿನ ಡ್ಯಾನ್ಸಿಂಗ್ ಅಂಪೈರ್ ಆಗಮಿಸಲಿದ್ದಾರೆ. ಲಾಸ್ಟು ಈತನ ಮಧ್ಯ ಬಂದ ತಕ್ಷಣ ಬಿರುಸಿನ ಬೀಸುವಂತೆಗೆ ಕೈ ಹಾಕ್ತಾ ಇದ್ದಾರೆ. ಅವರ ಖಾತೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ಕಾಳೇಗೌಡ ತಮ್ಮ ಖಾತೆಯನ್ನ ಒಂಟಿ ಓಟುಗಳ ಮುಖಾಂತರವಾಗಿ ಪ್ರಾರಂಭಿಸ್ತಾ ಇದ್ದಾರೆ. 41-41. ಯಾಸ್ ಮತ್ತೊಮ್ಮೆ ನೋಡಿ ಬ್ಯಾಕ್ ಟು ಬ್ಯಾಕ್ ಬೀಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಲೆಗ್ ಬೈಸ್ ಮಾದರಿಯಲ್ಲಿ ಬಿದ್ದಂತ ಚೆಂಡು ಡಾಟೆಡ್ ಡೆಲಿವರಿ, ಒಳ್ಳೆ ಕಮ್ ಬ್ಯಾಕ್ ಪ್ರದರ್ಶನ. ಓವರ್ ಸ್ಕೋರ್ ಮೂವ್ಸ್ ಆನ್ 41. ಮಿಡ್ ಆಫ್ ಅನ್ನು ಬಳಸ್ತಾ ಇದ್ದಾರೆ, ಮಿಡ್ ವಿಕೆಟ್ ಅನ್ನು ಬಳಸ್ತಾ ಇದ್ದಾರೆ, ಲಾಂಗ್ ಅನ್ನು ಬಳಸ್ತಾ ಇದ್ದಾರೆ, ಲಾಂಗ್ ಆಫ್ ಅನ್ನು ಬಳಸ್ತಾ ಸ್ಕ್ವೇರ್, ಗಲಿ, ಪಾಯಿಂಟ್ ಎಲ್ಲ ಮಾದರಿಯ ಒಂದು ಕ್ಷೇತ್ರ ರಕ್ಷಣೆ ಕಾಯ್ದಿರಿಸ್ತಾ ಇದ್ದ. ಗುಡ್ ಕಮ್ ಬ್ಯಾಕ್ ಬೌಲಿಂಗ್ ಪ್ರದರ್ಶನ ಅನ್ಬೋದು. ನೋಡಿ ಸತತವಾಗಿ ವೈಡ್ ಎಸೆದ್ರು ಸಹ ಇನ್ನುಳಿದ ಎಸೆಗಾರಿಕೆ ಎಲ್ಲ ವಿಕೆಟ್ ಹಾಗೂ ಡಾಟೆಡ್ ಡೆಲಿವರಿ ಮುಖಾಂತರವಾಗಿ ಮುಕ್ತಾಯ ಮಾಡಿಕೊಡ್ತಾ ಇದ್ರ ಪ್ರದೀಪ್. ಎಸ್ ಈಗ ಬರ್ತಾ ಇದ್ರ ಅನಿಲ್. ಪ್ರಾರಂಭದಲ್ಲಿ ಅನುಭವದ ರೀತಿ ಎಸೆಗಾರಿಕೆಯನ್ನು ಮಾಡಿದ್ರು. ಅದೇ ರೀತಿ ಈ ಒಂದು ಓವರ್ನ ಪ್ರಾರಂಭದ ಮೊದಲನೇ ಚೆಂಡು 41 6ನೇ ಓವರ್ನ ಚಾಲ್ತಿಯಲ್ಲಿ. ಬಂತು ನೋಡಿ, ಬ್ಯಾಕ್ ಟು ಬ್ಯಾಕ್ ವೈಫಲ್ಯದ ಜಿ ಗ್ಯಾಂಗ್ಸ್ಟರ್ಸ್ ನಡುವೆ ಡಗೌಟ್ ನ ಮೊರೆಯನ್ನ ಹಿಡಿತಾ ಇದ್ದಾರೆ. ಹಿಂದೆ ವಿಜಯಕಾಂತ್ ಅವರು ಬೌಲ್ಡ್ ಆಗಿ ಹೊರಹೊಮ್ಮಿದ್ರು. ಅದೇ ರೀತಿ ಈಗ ಕಾಳೇಗೌಡ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿ ಪೆವಿಲಿಯನ್ ನಡೆಯನ್ನು ಮೂಡಿಸ್ತಾ ಇದ್ದಾರೆ. ನೋಡಿ ಪ್ರಾರಂಭದಲ್ಲೇ ಬಿರುಸಿನ ಓಟುಗಳಿಗೆ ಕೈ ಹಾಕಿದ್ರು. ಅದಾದ ನಂತರ ಬಂದಂಥ ಆಟಗಾರರು ಯಾವುದೇ ಒಂದು ಬಿರುಸಿನ ಓಟುಗಳು ಕಲೆ ಹಾಕದೆ ಶೂನ್ಯಕ್ಕೆ ಹಾಗೂ ಒಂಟಿ ಓಟಗಳಿಗೆ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿ ಔಟ್ ಆಗಿ ಡಗ್ಔಟ್ಗೆ ತೆರಳುತ್ತಾ ಇದ್ದಾರೆ. 41-41. ಬಹಳಷ್ಟು ಗಣ್ಯರು, ಯುವ ಮುಖಂಡರು, ನಮಗೆ ಎಲ್ಲ ಸ್ಫೂರ್ತಿ ಬೆನ್ನೆಲುಬಾಗಿ ನಿಂತ ಯುವ ಮುಖಂಡರ ಇಂದಿನ ದಿನದ ಸ್ವಾಗತ ಕೂಡ ಇದೆ. ಎಲ್ಲರೂ ಈ ಒಂದು ಟೂರ್ನಮೆಂಟ್ಗೆ ಆಗಮಿಸಿ ಎಲ್ಲ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾರೆ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಹಳಷ್ಟು ಆಯೋಜಕರು ಕೂಡ ಈ ಒಂದು ಟೂರ್ನಮೆಂಟಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತಾ ಪಂದ್ಯಾಟವನ್ನು ಪ್ರಾರಂಭಿಸೋಣ. ಅನಿಲ್ CS ಗಾರಿಕೆಯಲ್ಲಿ ಹೊಸ ಬ್ಯಾಟರ್ ಅನುಷ್ ಗೌಡ. ನೋಡಿ ಸ್ವಿಂಗ್ ಅನ್ನ ಮಿಸ್ ಆಗ್ತಾ ಇದೆ. ಅನಿಲ್ CS ಗಾರಿಕೆ ಮುಖಾಂತರವಾಗಿ ಲೆಗ್ ಕಟರ್ ಮಾದರಿಯಲ್ಲಿ ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ನಿಧಾನಗತಿಯಲ್ಲಿ ಹೊಸದಂತ ಚೆಂಡು ನೆಟ್ಟ ನೇರ ಗೂಟ ರಕ್ಷಕನ ಬಗಸೆಯಲ್ಲಿ ಚೆಂಡು ಸೇರ್ತಾ ಇದ್ದ. ಶ್ರೀಧರ್ ಕೀಪರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬಹಳಷ್ಟು ಸುಂದರತೆಯ ಹೊಡೆತ ಲಾಂಗ್ ಆನ್ ವಿಭಾಗದಲ್ಲಿ ಒಂಚು ಓಟುಗಳ ಪೂರೈಕೆ. ಅದೇ ರೀತಿ ಒಂದು ಟೂರ್ನಮೆಂಟ್ಗೆ ನಮ್ಮ ಚಾಂಪಿಯನ್ಸ್ ಟ್ರೋಫಿ ಚನ್ನಸಂದ್ರ ಪ್ರೀಮಿಯರ್ ಲೀಗ್ಗೆ ಒಂದು ಕ್ರಿಕೆಟ್ಗೆ ನಮ್ಮ ಸೀನಿಯರ್ಸ್ ಆದಂಥ ಚನ್ನಸಂದ್ರ ಗ್ರಾಮಸ್ಥರು ಎಲ್ಲರೂ ಸೇರಿ ಈ ಒಂದು ಟೂರ್ನಮೆಂಟ್ಗೆ ಹೆಚ್ಚಿನ ರೀತಿಯ ಸಹಾಯವನ್ನು ಮಾಡಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯವಾದ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಹಳಷ್ಟು ರೋಮಾಂಚಕ ಪಂದ್ಯಾಟ ವೀಕ್ಷಣೆಯನ್ನು ಆಗ್ತಾ ಇದೆ ಎಲ್ಲ ಕ್ರೀಡಾಪಟುಗಳ ಪರವಾಗಿ. ಹೆಲ್ಪಿಂಗ್ ರನ್ನರ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ ಇಲ್ಲಿ. ಎಸ್ 42 ಓಟ್ಗಳು 6ನೇ ಓವರ್ನ ಚಾಲ್ತಿಯಲ್ಲಿ ಅನುಭವದ ರೀತಿಯ ಎಸ್ಗಾರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಅನಿಲ್ ತ್ರಿಬಾಲ್ಸಿ ಪ್ರಾರಂಭದಲ್ಲಿ ಓಟ್ಗಳನ್ನು ಕೊಟ್ಟರು ಸಹ 4 ಹಾಗೂ 5ನೇ ಓವರ್ನ ಚಾಲ್ತಿಯಲ್ಲಿ ಬಿರುಸಿನ ಎಸ್ಗಾರಿಕೆ ಆಗ್ತಾ ಇದೆ. ಬೇರಿಸಿನ ಸಿಕ್ಸರ್ ಮುಖಾಂತರವಾಗಿ ಇಟ್ಸ್ ಅ ಬಿಗ್ ಸಿಕ್ಸರ್. ಹೋರಾಟದ ಚುವರಿ ಅನುಭವದ ಬ್ಯಾಟರ್ ಹೇಮಂತ್ ಕುಮಾರ್ ದಾಂಡಿನಿಂದ ಬೌಂಡ್ರಿಗಳು ಸಿಕ್ಸರ್ಗಳ ಸುರಿಮಳೆ ಆಗ್ತಾ ಇದೆ. ಎಂತ ಒಂದು ಶಾಟ್ ನೋಡಿ, ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಹೊಡೆದಂತ ಚೆಂಡು ಸಿಕ್ಸರ್ನ ಕ್ರಮಿಸ್ತಾ ಇದೆ. ಮತ್ತು ಅನಿಲ್ 5ನೇ ಬಾರಿ
ಈತನ ಮಾತ್ರ ಕ್ಷಣ ಮಾತ್ರದಲ್ಲಿ ಗಾಳಿಯಲ್ಲಿ ಚೆಂಡು ತೇಳ್ತಾ ಇದೆ, ಆದ್ರೆ ಇಲ್ಲಿ ಡ್ರಾಪ್ ಕ್ಯಾಚ್ ಆಗ್ತಾ ಇದೆ. ಸೋಮೋಹಣ ಹಿರಿಯ ಆಟಗಾರರು ಡ್ರಾಪ್ ಕ್ಯಾಚ್ ಅನ್ನು ಮಾಡ್ತಾ ಇದ್ದಾರೆ. ಇಲ್ಲಿ 2 ಓಟದ ಹೆಚ್ಚುವರಿ 2 ರನ್ಸ್ ಟಿಕೆಟ್ ಆಗ್ತಾ ಇದೆ. 50 ಓಟಗಳ ಪೂರೈಕೆ ಆಗ್ತಾ ಇದೆ ಜಿ ಗ್ಯಾಂಗ್ಸ್ಟರ್ಸ್. ಲಾಸ್ಟ್ ಬಾಲ್ ಟು ಗೋ. ಅನಿಲ್ ಎಸ್ ಗಾರಿಕೆಯಲ್ಲಿ ಸ್ಟ್ರೈಕ್ ಅಲ್ಲಿ ಅನುಭವದ ರೈಟ್ ಬ್ಯಾಟರ್ ಪವರ್ ಹಿಟ್ಟರ್ ಹೇಮಂತ್ ಕುಮಾರ್. ಬಹಳಷ್ಟೊಂದು ಅನುಭವದ ರೀತಿಯ ಬ್ಯಾಟಿಂಗ್ ಅನ್ನು ಆಡ್ತಾ ಇದ್ದಾರೆ ನೋಡಿ. ವೈಡ್ ಹೊಡೆದ ರವಾನೆ ಆಗ್ತಾ ಇದೆ, ಓಟಗಳನ್ನ ಬಿಟ್ಕೊಡ್ತಾ ಇದ್ದಾರೆ. ಈ ಒಂದು ಓವರ್ನಲ್ಲಿ ಅನುಭವದ ರೀತಿಯ ಬ್ಯಾಟಿಂಗ್ ಲಯವನ್ನು ಕಂಡುಕೊಳ್ತಾ ಇದ್ದಾರೆ. ಬೈಕ್ ಶಾಟ್ಗೆ ಪ್ರಯತ್ನವನ್ನ ಮಾಡಿದ್ರು. ಇಲ್ಲಿ ನೋಡಿ ಏನಾಗ್ತಿದೆ, ಸುಲಭದ ಒಂದು ರನ್ ಔಟ್ ಅನ್ನ ವಿಚಾರವನ್ನು ನೀಡ್ತಾ ಇದ್ದಾರೆ ಅನುಭವದ ಬ್ಯಾಟರ್ ಹೇಮಂತ್ ಕುಮಾರ್. 2 ರನ್ ಅನ್ನು ಕದಿಯಲು ಹೋಗಿ ಸುಲಭದ ರೀತಿಯ ರನ್ ಔಟ್ಗೆ ತುತ್ತಾಗ್ತಾ ಇದ್ದಾರೆ. 4ನೇ ವಿಕೆಟ್ ಕೂಡ ಧರೆಗುರುಳ್ತಾ ಇದೆ ಇಲ್ಲಿ. ಅನಿಲ್ ಅವ್ರ ಸೆಲೆಬ್ರೇಷನ್ ನೋಡಿದ್ರೆ ಇಮ್ರಾನ್ ತಾಯಿ ಅವ್ರದೇ ಇದ್ದಾರೆ. ಹೌದು, ಯಾಕಂದ್ರೆ ಅವ್ರು ನೋಡಿ 360 ತರ ಓಡ್ತಾ ಇದಾರೆ. ಅವರು ಒಂದು ವಿಕೆಟ್ ತಗೊಂಡ್ರೆ 360 ಎಲ್ಲ ಓಡಾಡ್ತಾರೆ, ಅವರಿಂದನೇ ಪ್ಲೇಯರ್ಗಳು ಓಡ್ತಾರೆ. ಎಸ್, ಓವರ್ ಸ್ಕೋರ್ ಮೂವ್ಸ್ 52 ಓವರ್. ಆ ಸೆಲೆಬ್ರೇಷನ್ ನೋಡ್ತಾ ಇದ್ರೆ ಇಮ್ರಾನ್ ತಾಯಿಯರ್ ಗ್ಯಾಪ್ನ ಬರ್ತಾ ಇತ್ತು ನಂಗೆ ಮಹೇಶ್ ಅವರ. ಎಸ್, ನೋಡಿ ಯಾಕಂದ್ರೆ ನೋಡಿ ಅಂತ ಒಂದು ಗರ್ಜನೆ ಇದೆ. ಆ ಇಮ್ರಾನ್ ತಾಯಿರು ಒಂದು ವಿಕೆಟ್ ಬೌಲರ್ಗೂ ವಿಕೆಟ್ ತಗೊಂಡ್ರು ಫುಲ್ 360 ಎಲ್ಲ ಓಡಾಡ್ತಾರೆ. ಅದೇ ಥರ ನಮ್ಮ ಅನಿಲ್ ಕುಮಾರ್ ಒಳ್ಳೆ ವಿಕೆಟ್ ತಗೊಂಡಿರೋದು. ಯಾಕಂತ ಹೇಳಿ ಹೇಮಂತ್ ಕುಮಾರ್ ಒಳ್ಳೆ ಬ್ಯಾಟಿಂಗ್ ಆಡಿ 40 ರನ್ನು ಅವರೊಬ್ಬರೇ ಕಲೆ ಹಾಕಿದ್ರು. ಅಂಥ ಒಂದು ಆಟಗಾರನ ಒಂದು ವಿಕೆಟ್ ತಗೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಮೆಚ್ಚುವಂಥ ಆಟಗಾರನೇ ಕೂಡ ಅನಿಲ್. ಬೇರೆಯವ್ರ ವಿಕೆಟ್ ತಗೊಂಡ್ರು ಅದೇ ಥರ ಸೆಲೆಬ್ರೇಷನ್ ಮಾಡ್ತಾರೆ ನೋಡ್ರಿ. ಎಸ್, ಅದೇ ಥರ ಇರಬೇಕು. ಅದೇ ಕ್ರಿಕೆಟ್ಗೆ ಒಂದು ಬೆಲೆ ಕೊಟ್ಟಂಥ ಒಂದು ಸ್ಫೂರ್ತಿ ಅನ್ನೋದು ಎನರ್ಜಿಟಿಕ್ ಆಗಿ ಇರಬೇಕು ಯಾವ ಒಂದು ಸಮಯದಲ್ಲೂ ಕೂಡ. ಎಸ್, ಕಮ್ ಬ್ಯಾಕ್ ಆಗೋಣ. ಇಲ್ಲಿ 7ನೇ ಓವರ್ ಚಾಲ್ತಿಯಲ್ಲಿ ಆನಂದ್ ಅನಿ ಮತ್ತೊಮ್ಮೆ ಜರ್ಸಿ ನಂಬರ್ 05. ಸ್ಟ್ರೈಕ್ ಅಲ್ಲಿ ಅನೀಶ್ ಗೌಡ, ನಾನ್ ಸ್ಟ್ರೈಕ್ ಅಲ್ಲಿ ನರೇಂದ್ರ, ನ್ಯೂ ಬ್ಯಾಟರ್ ಸಮಿಸಿ ಭರತ್. ವಾಲ್ಟಿ ಓಟುಗಳ ಪೂರೈಕೆ ಲಾಂಗ್ ಆನ್ ವಿಭಾಗದಲ್ಲಿ ಆಗ್ತಾ ಇದೆ. ಮಿಡ್ ಆಫ್ ಅನ್ನು ಬಳಸ್ತಾ ಇದ್ರೆ, ಮಿಡ್ ವಿಕೆಟ್ ಅನ್ನು ಬಳಸ್ತಾ ಇದ್ರೆ, ಲಾಂಗ್ ಆನ್ ಅನ್ನು ಬಳಸ್ತಾ ಇದ್ರೆ, ಲಾಂಗ್ ಆಫ್ ಅನ್ನು ಬಳಸ್ತಾ ಇದ್ರೆ, ಸ್ಕ್ವೇರ್, ಗಲ್ಲಿ, ಪಾಯಿಂಟ್ ಎಲ್ಲ ಮಾದರಿಯ ಒಂದು ಕ್ಷೇತ್ರ ರಕ್ಷಣೆ ಕಾಯ್ದಿರಿಸ್ತಾ ಇದ್ದ. ಈ ತರವಾದ ಭಾರತ್ ಅನುಭವದ ಬ್ಯಾಟರ್ ಅನ್ನು ಕಟ್ಟಿ ಆಗ್ತಾ ಇದ್ರೆ, ಭಾರತ್ ಅಲ್ಲಿ ಸೆಟ್ ಸ್ಟ್ರೈಕ್ ಅನ್ನು ಬಸ್ಕೊಳ್ತಾ ಉತ್ತಮ ಎಸ್ಗಾರಿಕೆ ಅನುಭವದಲ್ಲಿ ಆನಂದ್ ಅನಿ ಅವರು ಮಾಡಿಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ಬ್ಯಾಕ್ ಟು ಬ್ಯಾಕ್ ಬೀಸುವಂತ ಪ್ರಯತ್ನ, ದಾಂಡಿಗೆ ಯಾವುದೇ ಒಂದು ಚೆಂಡು ಕೂಡ ತಾಗ್ತಾ ಇಲ್ಲ, ಯಾವುದೇ ಒಂದು ಬಿರುಸಿನ ಒಟ್ಟುಗಳು ಕೂಡ ಬರ್ತಾ ಇಲ್ಲ. ಡಾಟ್ ಡೆಲಿವರಿ ಆಗ್ತಾ ಇದೆ. ಉತ್ತಮ ರೀತಿಯ ಒಂದು ಕಮ್ ಬ್ಯಾಕ್ ಬೌಲಿಂಗ್ ಪ್ರದರ್ಶನ ಅನ್ಬೋದು. 3 ಒಂದೆಡೆ ಅನಿಲ್, ಒಂದೆಡೆ ಆನಂದ್, ಒಂದೆಡೆ ಅನುಭವದ ಆಟಗಾರರು. ಈ ತನ್ಮದ ವೈಚಾನೆಟ್ ಲಾಂಗ್ ಆನ್ ವಿಭಾಗದಲ್ಲಿ, ಲಾಂಗ್ ಆಫ್ ವಿಭಾಗದಲ್ಲಿ ಮನು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ರು. 20 ಓಟಗಳ ಪೂರೈಕೆ. ಲಾಸ್ಟ್ 2 ಬಾಲ್. ಯಸ್, ಬಂತು ನೋಡಿ ಬಿಗ್ ಶಾಟ್ ಪ್ರಯತ್ನ. ಇಲ್ಲಿ 1 ಬೌನ್ಸ್ ಬೌಂಡ್ರಿ. 4 ಓಟದ ಹೆಚ್ಚುವರಿ ಆಗ್ತಾ ಇದೆ. ಬೇರುಸಿನ ಅನುಷ್ ಗೌಡ ದಾಳಿನಿಂದ ಒಂದು ಬೌಂಡ್ರಿ ಕೂಡ ಈಗ ಪ್ರೆಷರ್ ರಿಲೀಸ್ ಅಲ್ಲಿ ಬರ್ತಾ ಇದೆ. 58 ಓಟುಗಳು 58. 8 ಓವರ್ಗಳ ಸೀಮಿತ ಪಂದ್ಯಾಕೂಟ ಇರೋದ್ರಿಂದ ಸರಾಸರಿ 70-75 ಓಟುಗಳು ಬಂದ್ರೆ ಒಂದೊಳ್ಳೆ ಗುಡ್ ಟಾರ್ಗೆಟ್, ಕಮ್ ಬ್ಯಾಕ್ ಟಾರ್ಗೆಟ್ ಕೂಡ ಅನ್ಬೋದು. ಯಾಕಂದ್ರೆ ಬಿರುಸಿನ ತ್ರಿಪಾಸಿ ತಂಡದ ಆಟಗಾರರಿಗೆ ಸೆಣಬೇಕಾದ್ರೆ 75 ಒಂದು ಟಾರ್ಗೆಟ್ ನೀಡಿದ್ರೆ
ಜಯವನ್ನು ಪಾಲಿಸಬಹುದು. ಓ ಯಾಸ್ ನೋಡಿ ಮತ್ತೊಮ್ಮೆ ಮಿಸ್ ಸ್ಪೀಡ್ ನ ಮುಖಾಂತರವಾಗಿ ಮತ್ತೊಂದು ಬೌಂಡ್ರಿಯನ್ನು ಬಿಟ್ಕೊಡ್ತಾ ಇದ್ರ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್. 7ನೇ ಓವರ್ ಮುಕ್ತಾಯಗೊಳ್ತಾ ಇದೆ. 62 ಲಾಸ್ ಆಫ್ 4 ವಿಕೆಟ್ಸ್. ಎಸ್, ಇನ್ನು ಕೂಡ ಲಾಸ್ಟ್ 6 ಚೆಂಡು ಬಾಕಿ ಉಳಿತಾ ಇದೆ. ಎಷ್ಟರ ಮಟ್ಟಿಗೆ ಒಂದು ಪಂದ್ಯಾಟ ಮುಕ್ತಾಯ ಮಾಡಿಕೊಡ್ತಾರೆ ಅಂತ ಬಿರುಸಿನ ಹೊಚ್ಚುಗಳು ಕೊನೆ ಒಂದು ಓವರ್ನಲ್ಲಿ ಕಂಡು ಬರ್ತಾ ಇದೀವು. 7ನೇ ಓವರ್ನ ಚಾಲ್ತಿಯಲ್ಲಿ ಬಿರುಸಿನ ಅವಳಿ ಹೊಚ್ಚುಗಳು ಹಾಗೂ ಬೌಂಡ್ರಿಗಳ ಸುರಿಮಳೆ. 62. ತನ್ನ ಮಗ ಸ್ವಿಂಗ್ ಆಗಿ ಬಿದ್ದಂತ ಚೆಂಡು ಡಾಟ ನೇರ ಗೂಟಕ್ಕೆ ಬಳಿತಾ ಇದ್ದ. 5ನೇ ವಿಕೆಟ್ ಕೂಡ ದರಗೊಳ್ತಾ ಇದ್ದಲ್ಲಿ ಸೇಟು ತಮ್ಮ ವಿಕೆಟ್ ಅನ್ನ ಒಪ್ಪಿಸಿ ಡಾಗ್ಔಟ್ಗೆ ತೆರಳುತ್ತಾ ಇದ್ದಾರೆ. 5ನೇ ವಿಕೆಟ್ ಕೂಡ ಬ್ರೇಕ್ ಡೌನ್ ಮಾಡ್ತಾ ಇದ್ದಾರೆ ಇಲ್ಲಿ. ಎಂಟು ಓವರ್ ಚಾಲ್ತಿಯಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. 62. ಪ್ರದೀಪ್ ಎಸ್ಗಾರಿಕೆಯಲ್ಲಿ ಹೊಸ ದಾಡಿಗರ ಎಂಟ್ರಿ. ಕೌಶಿಕ್ ಎಸ್ ಬಂದ ತಕ್ಷಣ ಬಿರುಸಿನ ಬೀಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ರೆ. ಮಿಡ್ ವಿಕೆಟ್ ಸ್ಕೋರ್ ಭಾಗದಲ್ಲಿ 1 ಓಟಗಳು. ಸುಲಭದ ರೀತಿಯ 1 ಓಟಗಳ ಪೂರೈಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಕಾದು ನೋಡಬೇಕಾಗ್ತದೆ ಪ್ರದೀಪ್ ಎಸ್ಗಾರಿಕೆಯಲ್ಲಿ ನುಳಿದ 4 ಎಸೆತದಲ್ಲಿ ಎಷ್ಟರ ಮಟ್ಟಿಗೆ ತಮ್ಮ ಸಾಮರ್ಥ್ಯವನ್ನು ತೋರ್ಪಡಿಸ್ತಾರೆ ಇಲ್ಲಿ ಅಂತ. ಬಿರುಸಿನ ಓಟಗಳು ಬರ್ತಾ ಇವೆ. 63. ಕ್ಷಣ ಮಾತ್ರದಲ್ಲಿ ಗಾಳಿಯಲ್ಲಿ ತೇಲ್ತಾ ಇದ್ದ ಕಾಟನ್ ಬೌಂಡ್ ಆಗುತ್ತಾ ಇದು. ಡ್ರಾಪ್ ಕ್ಯಾಚ್. ಒಂದರನ್ನಂತೆ ಇನ್ನೊಂದು ಅವಳಿ ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಪ್ರದೀಪ್ ಎಸ್ಗಾರಿಕೆಯಲ್ಲಿ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಕಾಟನ್ ಬೌಲ್ಡ್ ಆಗುವ ಸೂಚನೆ ಇತ್ತು. ಗಾಳಿ ಅವಾಂತರದಲ್ಲಿ ಡ್ರಾಪ್ ಕ್ಯಾಚ್ ಆಗ್ತಾ ಇದೆ. 65. ಲಾಸ್ಟ್ 3 balls to go. ಯಸ್ ಬಂತು ನೋಡಿ. ಇಲ್ಲಿ ಸ್ಲಾಟ್ ಆಗಿ ಬಿದ್ದಂತ ಚೆಂಡು ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಆದ್ರೆ ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಪ್ರದೀಪ್ ಕಮ್ ಬ್ಯಾಕ್ ಬೌಲಿಂಗ್ ಆಗ್ತಾ ಇದೆ ನೋಡಿ. ಲಾಸ್ಟ್ 2. ಈ ಧರ್ಮದ ಫುಲ್ಟಾಸ್ ಆಗಿ ಬಿದ್ದಂತ ಚೆಂಡು ಮತ್ತೊಂದು ಮಿಸ್ ಫೀಲ್ಡ್. 1 bounce ಬೌಂಡ್ರಿ ಮುಖಾಂತರವಾಗಿ ಸೀಮರಕ್ಕೆ ಹೊರಾಂಚಿನಲ್ಲಿ ಕ್ರಮಿಸ್ತಾ ಇದೆ. ಇಟ್ಸ್ ಅ ಬೌಂಡ್ರಿ. ಎಸ್ 3 ಓವರ್ ಓಟಗಳು 4ನೇ ಓಟಕ್ಕೆ ರನ್ಔಟ್ ಮುಖಾಂತರವಾಗಿ ಎಸ್ ಬಹಳಷ್ಟು ಅನುಭವದ ರೀತಿಯ ಮೊದಲನೇ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ಉತ್ತಮ ರೀತಿಯ ಒಂದು ಕಮ್ ಬ್ಯಾಕ್ ಬ್ಯಾಟಿಂಗ್ ಪ್ರದರ್ಶನ ಅನ್ಬೋದು. 72, 73ರ ಒಂದು ಟಾರ್ಗೆಟ್ ಕೂಡ ಇದು. ಎಸ್ ಆದಷ್ಟು ಬೇಗ ಎಂಟ್ರಿ ಆಗಬೇಕು ಫೀಲ್ಡರ್ಸ್ ಜಿ ಗ್ಯಾಂಗ್ಸ್ಟರ್ಸ್. 73ರ ಟಾರ್ಗೆಟ್ ಕೂಡ ಇದು. ಬಹಳಷ್ಟು ಅನುಭವದ ಪಂದ್ಯಾಟ ಮೊದಲೇ ಪ್ರಾರಂಭಗೊಂಡಂತ ಟ್ರಿಪಲ್ ಸಿ ವರ್ಸಸ್ ಜಿ ಗ್ಯಾಂಗ್ಸ್ಟರ್ ನಡುವೆ ಅನುಭವದ ಒಂದು ಉತ್ತಮ ರೀತಿಯ ಒಂದು ಟಾರ್ಗೆಟ್ ಕೂಡ ನೀಡ್ತಾ ಇದೆ. 73.
ಮಹೇಶ್ ಅವರೇ, ಇಲ್ಲಿ ನೋಡಿ ಶೂ ಬರ್ತಾ ಇದೆಯಲ್ಲ, ಇದು ದುಬೈಯಿಂದ ತರಿಸಿದ್ದು, ಶ್ರೀಧರ್ ಅವ್ರು ಹಾಕಿರೋದು. ಶೂ ದುಬೈಯಿಂದ ತರಿಸಿರೋದು ಅವನು, ಈ ಶ್ರೀಧರ್ ಅವ್ರು ಹಾಕಿರೋದು. ಓ ಜಿ, ದುಬೈಯಿಂದ ಕಲರಾ ತುಂಬಾ ಕಲರ್ ಇದೆ ಸರ್. ಇದು ಏನು ಸರ್, ದುಬೈಯಿಂದ ತರಿಸಿರೋದಂತ ಶೂಸ್ ನಿಜಾನಾ? ಇಲ್ಲ, ನಿಜವಾಗ್ಲೂ ಹಂಗೆ ಕಾಣಿಸ್ತಿದೆ. ಯಾಕಂದ್ರೆ ಕಲರ್ ಹಾಕೋದು ಅಲ್ಲೇ ದುಬೈ ಕಡೆನೆ, ಜಿಂಜಾಕ್ ಕಲರ್ ಅಂತ ಅಂತಾರೆ ಅದನ್ನ. ಎಸ್, ವೆಲ್ಕಮ್ ಬ್ಯಾಕ್. ಡ್ಯಾನ್ಸಿಂಗ್ ಅಂಪೈರ್ ಸಂತೋಷ್. ನಿನ್ನೆ ದಿನದೊಂದು ಬಹಳಷ್ಟು ರೋಮಾಂಚಕವಾಗಿ ಎಲ್ಲರನ್ನ ಮನರಂಜಿಸಿದಂತ ಡ್ಯಾನ್ಸಿಂಗ್ ಅಂಪೈರ್ ಸಂತೋಷ್ ಒಡಿಸ್ಸಾದಿಂದ ಬಂದು ನಮ್ಮ ಜನಸಂದ್ರ ಚಾಂಪಿಯನ್ಸ್ ಟ್ರೋಫಿಗೆ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿರುವಂತ ಡ್ಯಾನ್ಸಿಂಗ್ ಅಂಪೈರ್ ಸ್ಪೆಷಲ್ ಸಂತೋಷ್. ಒಂದು ಸಿಕ್ಸರ್ಗೆ 1,000 ರೂಪಾಯಿನ ನೀಡ್ತಾ ಇದ್ದಾರೆ ದೋಸ್ತ. ಎಸ್, ಅನುಭವದ ರೀತಿಯ ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಓಪನಿಂಗ್ ಕಮಕ ದಾನಿಗರಾಗಿ ಮನು ಹಾಗೂ ಶ್ರೀಧರ್ ಸ್ಟ್ರೈಕ್ ಅನ್ನು ಆವರಿಸಿಕೊಳ್ತಾ ಇದ್ದಾರೆ. ಎಸ್ಗಾರಿಕೆ ಭಾಗದಲ್ಲಿ ನರೇಂದ್ರ ಭರತ್ ಜರ್ಸಿ ನಂಬರ್ 21 ಸ್ಟ್ರೈಕ್ ಅಲ್ಲಿ ರೈಟಿ ಬ್ಯಾಟರ್, ಬಹಳಷ್ಟು ಅನುಭವದ ರೀತಿಯ ಬ್ಯಾಟರ್ ಸ್ಟ್ರೈಕ್ ಅನ್ನು ಆವರಿಸಿಕೊಳ್ತಾ ಇದ್ದಾರೆ.
ಯಸ್, ಮತ್ತೊಮ್ಮೆ ನೋಡಿ ಬಿಗ್ ಶಾಟ್ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಲೆಗ್ ಬೈಸ್ ಮಾದರಿಯಲ್ಲಿ ಬಿದ್ದಂತ ಚೆಂಡು ಡಾಟೆಡ್ ಡೆಲಿವರಿ. ಎಸ್, ಮುಂದಿನ ಒಂದು ಪಂದ್ಯಾಟ ಚನ್ನಸಂದ್ರ ಗಜಪಡೆ ವರ್ಸಸ್ ಚಾನ್ ಸಿಟಿ. ಕಂಟಿನ್ಯೂ ಕ್ಯಾಪ್ಟನ್ ಪ್ಲೀಸ್ ಟಾಸ್ ಬನ್ನಿ. ನೋಡಿ ಕಾಸ್ ಮೇಲ್ಭಾಗದಲ್ಲಿ ಹೊಡೆದಂತ ಚೆಂಡು 1+2 ಅವಳಿ ಓಟಗಳ ಹೆಚ್ಚುವರಿ ಮುಖಾಂತರವಾಗಿ ಅನುಭವದ ರೀತಿಯ ಎಸೆಗಾರಿಕೆಯನ್ನು ಆಗ್ತಾ ಇದೆ ನೋಡಿ. ಮೊದಲನೇ ಒಂದು ಡ್ರಾಪ್ ಕ್ಯಾಚ್ ಆಗ್ತಾ ಇದೆ ಅಲ್ಲಿ, ಅದು ಕೂಡ ಮನು ದಾಂಡಿನ ಹೊಡೆದಂತ 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ಖಾತೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ಶಾಟ್ ಆದರೆ ಒಂದು ಫೀಲ್ಡಿಂಗ್ ಎಫರ್ಟ್ ಅಲ್ಲಿ ಹೇಮಂತ್ ಕುಮಾರ್ ಅನುಭವದ ಕ್ಷೇತ್ರ ರಕ್ಷಣೆಗಾರ ಜಿ ಗ್ಯಾಂಗ್ಸ್ಟರ್ಸ್ ನಡುವೆ ಒಂದು ಬೌಂಡ್ರಿಯನ್ನು ತಡೆ ಹಿಡಿತಾ ಇದ್ದಾರೆ. ಇಟ್ಸ್ ಅ ಗುಡ್ ಸೇವರ್. ಫಿಫ್ತ್ ಬಾಲ್ ಭರತ್ ಎಸ್ಕಾರ್ಕೆಯಲ್ಲಿ ಸ್ಟ್ರೈಕ್ ಅಲ್ಲಿ ಶ್ರೀಧರ್. ಒಂದು ಸಿಕ್ಸರ್ಗೆ 1,000 ರೂಪಾಯಿ ನಗದನ್ನು ನೀಡ್ತಾ ಇದ್ದಾರೆ. ಬಹಳ ಸುಂದರತೆಯ ಪ್ರಾರಂಭೋತ್ಸವ ಇಲ್ಲಿ ತಟ್ಟಿ ಮುಟ್ಟುವ ಮುಖಾಂತರವಾಗಿ ಒಂದೋಟದ ಪೂರೈಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಉತ್ತಮ ರೀತಿಯ ಕಂಬ್ಯಾಕ್ ಅನ್ಬಹುದು. ಎಸ್, ಮತ್ತೊಮ್ಮೆ ಭರತ್ ಈ ತರವಾದ ಬಲವಾಗಿ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಮಿಡ್ ವಿಕೆಟ್ ಸ್ಕೋರ್ ಭಾಗದಲ್ಲಿ 1 ಬೌನ್ಸ್ ಬೌಂಡ್ರಿ. 4 ಓವರ್ ಹೆಚ್ಚುವರಿ ಮುಖಾಂತರವಾಗಿ ಓವರ್ ಕಂಪ್ಲೀಟ್ ಆಗ್ತಾ ಇದೆ. ಭರತ್ ಅವರ ಎಸ್ಕಾರ್ಕೆಯಲ್ಲಿ 8 ಓಟಗಳ ಪೂರೈಕೆಯನ್ನು ಕೊಟ್ಟು 1 ಓವರ್ ಕಂಪ್ಲೀಟ್ ಅನ್ನು ಮಾಡಿಕೊಡ್ತಾ ಇದ್ದಾರೆ. ಚನ್ನಸಂದ್ರ ಗಜಪಡೆ ಓನರ್ ಮತ್ತು ಐಕಾನ್ ಇಬ್ಬರು ಇಲ್ಲಿ ಕಾಮೆಂಟ್ರಿ ಬಾಕ್ಸ್ ಮುಂಭಾಗದಲ್ಲಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಿನ ಒಂದು 2ನೇ ಪಂದ್ಯಾಟದ ಟಾಸ್ ಕಾರ್ಯಕ್ರಮ ನಡೀತಾ ಇದೆ. ಹಲೋ, ವಾಟರ್ ಬ್ರೇಕ್ ಇವಾಗಿಲ್ಲ ನೀ 4 ಓವರ್ ಆದ್ಮೇಲೆ ವಾಟರ್ ಬ್ರೇಕ್ ಇರೋದು. ಎಸ್, ಮುಂದಿನ ಒಂದು ಪಂದ್ಯಾಟದ ಟಾಸ್ ಕಾರ್ಯಕ್ರಮ ನಡೀತಾ ಇದೆ. ಗಜಪಡೆ ವರ್ಸಸ್ ಚಾನ್ ಸಿಟಿ ಕಂಠೀರವ. ಎಸ್ಗಾರಿಕೆ ಕಂಬ್ಯಾಕ್ ಆಗ್ತಾ ಇದೆ ನೋಡಿ. ಸುಮಂತ್ ಎಸ್ಗಾರಿಕೆಯಲ್ಲಿ ಜಿ ಗ್ಯಾಂಗ್ಸ್ಟರ್ಸ್ ನ ಅನುಭವಿ ಆಟಗಾರ ಸುಮಂತ್ ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಫೈವ್ 3 ಮತ್ತೊಮ್ಮೆ ವೈಡ್ ಓಟದ ಸೇರ್ಪಡೆಯನ್ನು ಮಾಡಿಕೊಡ್ತಾ ಇದ್ದಾರೆ. 1 ಓಟಗಳ ಪೂರೈಕೆ ಆಗ್ತದೆ. ಅತಿರಿಕ್ತ ಎಸ್ಗಾರಿಕೆ ಮುಖಾಂತರವಾಗಿ 9 ಓಟಗಳು 9 ರನ್ಸ್. ಎಸ್, 3ನೇ ಚೆಂಡು ಥರ್ಡ್ ಬಾಲ್. ಎಸ್, ಬಹಳಷ್ಟು ಅನುಭವದ ರೀತಿಯ ಎಸ್ಗಾರಿಕೆ ಆಗ್ತಾ ಇದೆ. ಸುಮಂತ್ ಎಸ್ಗಾರಿಕೆಯಲ್ಲಿ
ವಾಹ್, ವಾಳ ಬ್ಯೂಟಿಫುಲ್ ಡೆಲಿವರಿ ನೋಡಿ ಇಲ್ಲಿ. ಅದು ಕೂಡ ಮನು ದಾಂಡಿನ ಆಟಗಾರರನ್ನ ಕಟ್ಟಿ ಆಗ್ತಾ ಇದ್ದಾರೆ, ಬಿರುಸಿನ ಆಟಗಾರ ಪವರ್ ಹಿಟ್ಟರ್ ಅನ್ನ ಕಟ್ಟಿ ಆಗ್ತಾ ಇಲ್ಲ. ಸುಮಂತ್ ಸ್ವಿಂಗ್ ಅನ್ನ ಮಿಸ್ ಆಗ್ತಾ ಇದೆ. ಅನುಭವದ ರೀತಿಯ ಒಂದು ಲಯವನ್ನು ಕಟ್ಟಿಕೊಳ್ತಾ ಇದ್ದಾರೆ. ಲಾಸ್ಟ್ 2 balls to go. Yes, Montgomery, big shot. ಲಾಂಗ್ ಆಫ್ ವಿಭಾಗದಲ್ಲಿ ಹೊಡೆದಂತಹ ಚೆಂಡು 2 ಓಟದ ಹೆಚ್ಚುವರಿಯನ್ನು ಕಾಣ್ತಾ ಇದೆ. 2 runs ಡಿಕ್ಲೇರ್. ಅಲ್ಲ, ವಾ ಎಂತ ಸ್ಕಾರ್ಕೆ ನಡೆಯಲಿ. ಸುಮಂತ್ ದ ಹೀರೋ ಆಫ್ ದ ಗ್ಯಾಂಗ್ಸ್ಟರ್. ಸನ್ನಿ ಅವ್ರ ಎಸ್ ಮುಂದಿನ 2ನೇ ಪಂದ್ಯಾಟದ ಟಾಸ್ ಕಾರ್ಯಕ್ರಮ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಟಾಸ್ ವಿನ್ ಬೈ ಚನ್ನಸಂದ್ರ ಗಜಪಡೆ. ಆದಷ್ಟು ಬೇಗ ಕ್ಯಾಪ್ಟನ್ ಟಾಸ್ ಅನ್ನ ವಿನ್ ಆಗಿದೆ, ಟಾಸ್ ಅನ್ನು ಡಿಸಿಷನ್ ತಿಳಿಸಬೇಕು. ಬಹಳಷ್ಟು ಉತ್ತಮ ರೀತಿಯ ಹೆಸರುಗಾರಿಕೆಯನ್ನು ಮಾಡಿ ಸೋಮೇತ್ ಅನುಭವದ ರೈಟ್ ಬ್ಯಾಟರ್ನ ವಿಕೆಟ್ ಅನ್ನು ತೆರವುಗೊಳಿಸ್ತಾ ಇದ್ದಾರೆ. ಮನು ಅವರ ವಿಕೆಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಎಸ್, 2ನೇ ಕ್ರಮದ ದಾಂಡಿಗನಾಗಿ ಪ್ರದೀಪ್ ಎಂಟ್ರಿ ಆಗ್ತಾ ಇದ್ದಾರೆ ಮಂಜು ಹೆಸರುಗಾರಿಕೆಯಲ್ಲಿ. ಹೆಸರುಗಾರಿಕೆಯಲ್ಲಿ ಕಟ್ ಶಾಟ್ ಪ್ರಯತ್ನವನ್ನು ಮಾಡಿದ್ರು. 1 ಓಟಗಳ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಪವರ್ ಪ್ಲೇ ಮುಕ್ತಾಯಕ್ಕೆ 13 ಓಟಗಳು ಕಲೆ ಹಾಕಿದ್ರು. ಅದಾದ ನಂತರ 3ನೇ ಓವರ್ನ ಚಾಲ್ತಿಯಲ್ಲಿ ಮಂಜು ಹೆಸರುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. 1 ಓಟಗಳ ಪೂರೈಕೆ. ದ ರಿಕ್ವೈರ್ಡ್ ರನ್ ಇಸ್ 59. 59 ಓಟಗಳ ಅವಶ್ಯಕತೆ ಕಂಡು ಬರ್ತಾ ಇದೆ. ಮತ್ತೊಂದು ವಿಕೆಟ್ ತೆಗೆದುಕೊಳ್ತಾ ಇದೆ. ಅದೇ ರೀತಿ ಈ ಒಂದು ಟೂರ್ನಮೆಂಟ್ಗೆ ಆಗಮಿಸಿದಂತ ನಮ್ಮ ನಾರಾಯಣ ಸ್ವಾಮಿ ಅವರು ಹಿರಿಯ ಕ್ರೀಡಾಪಟುಗಳು ಕೂಡ ಅವರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾರಾಯಣ ಸ್ವಾಮಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಕಾಡುಗೋಡಿ ಶ್ರಮಿಸಿ ಚಾಂಪಿಯನ್ಸ್ ಟ್ರೋಫಿ ಚನ್ನಸಂದ್ರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಎಸ್, ಸ್ಕೋರ್ಸ್ ಮೂವ್ಸ್ ಆನ್ 14, ಲಾಸ್ ಆಫ್ 2 ವಿಕೆಟ್ಸ್. ಪ್ರದೀಪ್ ದಾಂಡಿನಿಂದ ಬಿರುಸಿನ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಮಿಡ್ ವಿಕೆಟ್ ಸ್ಕ್ವೇರ್ ಭಾಗದಲ್ಲಿ ಸುಲಭದ ರೀತಿಯ ಒಂದು ಕ್ಯಾಚ್ ಅನ್ನು ನೀಡಿ ಪೆವಿಲಿಯನ್ ಡಗೌಟ್ಗೆ ತೆರಳುತ್ತಾ ಇದ್ದಾರೆ. ಮುಂದಿನ ಒಂದು ಪಂದ್ಯಾಟ ಚಾನ್ ಸಿಟಿ ವರ್ಸಸ್ ಚನ್ನಸಂದ್ರ ಗಜಪಡೆ.
ಓಹೋ ಎಸ್, ಇಲ್ಲಿ ನೋಡಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಉರುಳ್ತಾ ಇದೆ. ಅನುಭವದ ರೀತಿಯ ಒಂದು ಕ್ಯಾಚ್. ಟಾಪಿಗೆ ನಮ್ಮ ಉಮೇಶ್ ಅಣ್ಣ ಅವರು ಆಗಮಿಸ್ತಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲ ನಮ್ಮ ಕ್ರೀಡಾಭಿಮಾನಿಗಳು ಕೂಡ ಅಭಿಮಾನಿಗಳ ಸಮ್ಮುಖದಲ್ಲಿ ನಮ್ಮ ಉಮೇಶ್ ಅಣ್ಣ ಅವರಿಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಸ್, ಬಹಳಷ್ಟು ಒಂದು ಉತ್ತಮ ರೀತಿಯ ಎಸ್ಗಾರಿಕೆ ಮುಖಾಂತರವಾಗಿ ಪಂದ್ಯಾಟ ವೈಡ್ ಹೊಡೆದ ಸೂಚನೆಯನ್ನು ನೀಡ್ತಾ ಇದ್ದಾರೆ. 3ನೇ ಓವರ್ನ ಚಾಲ್ತಿಯಲ್ಲಿ ಮಂಜು ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಹ್ಯಾಟ್ರಿಕ್ ಚಾನ್ಸಸ್ ಇನ್ನು ಕೂಡ ಇದೆ. ಈ ತರ ಮತ್ತೊಮ್ಮೆ ಬ್ಯಾಕ್ ಟು ಬ್ಯಾಕ್ ವೈಫಲ್ಯತೆ. ವೈಡ್ ಪ್ಲಸ್ ಬಾಯಿಸೋಡದ ಹೆಚ್ಚುವರಿಯನ್ನು ಕಾಣ್ತಾ ಇದೆ. ಅಣ್ಣ ತಮ್ಮಂದಿರ ಕಾಳಗ ಈಗ ಪ್ರಾರಂಭವಾಗ್ತಾ ಇದೆ. ಒಂದೆಡೆ ಸ್ಟ್ರೈಕ್ ಅಲ್ಲಿ ರಾಜೇಶ್, ಶಿಂಟು ಹಾಗೂ ಶ್ರೀಧರ್ ಇಬ್ಬರ ಸಹೋದರರ ಒಂದು ಜೊತೆ ಆಟ ಎಷ್ಟರ ಮಟ್ಟಿಗೆ ತಮ್ಮ ತಂಡಕ್ಕೆ ಆಸರೆ ಆಗ್ತದೆ ಕಾದು ನೋಡಬೇಕಾಗ್ತದೆ. ತ್ರಿಬಲ್ ಸಿ ಸಹೋದರರ ಪ್ರಾರಂಭೋತ್ಸವ. ಈ ತರವಾದ ಎಡ್ಜಾಗಿ ಬಿದ್ದಂತ ಚೆಂಡು 20 ಓಟಗಳ ಪೂರೈಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. 21 ಓಟಗಳು, ಇನ್ನು ಕೂಡ ಓಟಗಳು 52 ಓಟಗಳ ಅವಶ್ಯಕತೆ ಕಂಡು ಬರ್ತಾ ಇದೆ. 32 ಓಟ ಎಸೆತಗಳ ಮುಖಾಂತರವಾಗಿ 52ರ ಅವಶ್ಯಕತೆ. ಮಂಜು ಲಾಸ್ಟ್ ಟು ಬಾಚ್ಗೋ. ಬಲವಾಗಿ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು ರಾಜೇಶ್ ಹಾಗೂ ಶ್ರೀಧರ್ನ ಒಂದು ಉತ್ತಮ ರೀತಿಯ ಪ್ರಾರಂಭೋತ್ಸವ ಆಗ್ತಾ ಇದೆ. ಜೊತೆ ಆಟ ಕೂಡ ಬಿಲ್ಡ್ ಆಗ್ತಾ ಇದೆ. ಕೊನೆ ಚೆಂಡು ಲಾಸ್ಟ್ ಬಾಲ್ ಬಾಕಿ ಉಳಿತಾ ಇದೆ 3ನೇ ಓವರ್ನ ಮುಕ್ತಾಯಕ್ಕೆ. ಓ ಯಸ್, ಅಣ್ಣ ತಮ್ಮಂದಿರ ಒಂದು ಮಧ್ಯಂತರದ ಜಗಳದ ಮುಖಾಂತರವಾಗಿ ಒಂದು ರನ್ ಔಟ್ ಮರವನ್ನು ನೀಡ್ತಾ ಇದ್ದಾರೆ. ನೋಡಿ, ಇದು ರನ್ ಇರಲಿಲ್ಲ, ಒಂದು ಓಟದ ಒಂದು ರನ್ ಮುಖಾಂತರವಾಗಿತ್ತು. 2 ಓಟವನ್ನು ಕರೆಯಲು ಹೋಗಿ ಸುಲಭದ ರೀತಿಯ ಒಂದು ತುತ್ತಾಟ ಆಗ್ತಾ ಇದ್ದಾರೆ. ದ ಬ್ಯಾಟರ್ ಇಸ್ ಬ್ಯಾಕ್ ಟು ದ ಪವೆಲಿಯನ್. ಎಸ್, ನಂತರ 2 ನಿಮಿಷ ಮತ್ತೆ ಕಾಲಾವಕಾಶ ಕೊಡಿ. ಅದು ಆಗಿಲ್ಲ ಅಂದರೆ ಇನ್ನೊಂದು ಪ್ಲೇಯರ್ನ ಇನ್ಸೈಡ್ ತಗೊಳ್ಳಿ. ಯಾಕಂದರೆ ಇದು ಕ್ರೀಡೆಗೆ ನಾವು ಯಾವತ್ತೇ ಆದರೂ ಬೆಲೆ ಕೊಡಬೇಕು, ಟೈಮಿಗೆ ಬೆಲೆ ಕೊಡಬೇಕಾಗುತ್ತೆ. ಓಕೆನಾ? ಟೈಮ್ನ ಆಧರಿಸ್ಕೊಂಡು ನಾವು ಕ್ರೀಡೆಯನ್ನು ಪ್ರಾರಂಭಿಸಬೇಕಾಗ್ತದೆ. ಎಸ್, 4ನೇ ಓವರ್ನ ಚಾಲ್ತಿಯಲ್ಲಿ ಹೊಸ ಪರಿಚಯ ಕಾರ್ತಿಕ್. ಎಸ್, ಕಾರ್ತಿಕ್ ಬಹಳಷ್ಟು ಒಂದು ಉತ್ತಮ ರೀತಿಯ ಓಟಗಳ ಸೇರ್ಪಡೆ ಆಗ್ತಾ ಇದೆ. ಆನಂದ್ ಅನಿ ಹೊಸ ದಾಂಡಿಗನ ಒಂದು ಪ್ರಾರಂಭವಾಗ್ತಾ ಇದೆ. ಇಲ್ಲಿ ಅವರ ಖಾತೆಯನ್ನ 1 ಓಟಗಳ ಮುಖಾಂತರವಾಗಿ ಪ್ರಾರಂಭಿಸ್ತಾ ಇದ್ದಾರೆ.
ಜಯಕ್ಕಾಗಿ ಇನ್ನೂ ಕೂಡ 49 ಓಟುಗಳು ಬರಬೇಕಾಗ್ತದೆ. 49 ರನ್ಸ್ ರಿಕ್ವೈರ್ಡ್. ಮತ್ತೊಮ್ಮೆ ಕಾರ್ತಿಕ್ ಟು ರಾಜೇಶ್. ಈ ತರವಾದ ಲೆಗ್ ಬಾಯ್ಸ್ ಮಾದರಿಯಲ್ಲಿ ಚೆಂಡು ಬೀಳ್ತಾ ಇದೆ. ಬಿರುಸಿನ ಎಸ್ಕಾರಿಕೆ ಆಗ್ತದೆ. 120 ಸ್ಪೀಡಲ್ಲಿ ಹೋದಂತಹ ಚೆಂಡು. ಕಾರ್ತಿಕ್ ಉತ್ತಮ ರೀತಿಯ ಎಸ್ಕಾರಿಕೆಯನ್ನು ಮಾಡ್ತಾ ಇದ್ದಾರೆ. ಲೆಗ್ ಬಾಯ್ಸ್. ನಮ್ಮ ಸವ್ಯಸಾಚ್ ಬೆಂಗಳೂರು ಪರಿಸರದಲ್ಲಿ ಬಹಳಷ್ಟು ಅದ್ದೂರಿಯಾಗಿ ಪ್ರಾರಂಭಗೊಂಡಂತ ಚನ್ನಸಂದ್ರ ಚಾಂಪಿಯನ್ಸ್ ಟ್ರೋಫಿ ನೆನೆ ದಿನದಂದು ಪ್ರಾರಂಭಗೊಂಡು ಈ ದಿನಕ್ಕೆ ಮುಕ್ತಾಯವನ್ನು ಕಾಣ್ತದೆ. ಎಡ್ಜ್ ಮಾದರಿಯಲ್ಲಿ ಬಿದ್ದಂಥ ಚೆಂಡು ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಅದೇ ರೀತಿ ನಮಗೆಲ್ಲರಿಗೂ ಆತ್ಮೀಯವಾಗಿ ಹಿರಿಯ ಕ್ರೀಡಾಪಟ್ಟಾದಂಥ ನಮ್ಮ ರಾಮಕೃಷ್ಣ ಹೆಗಡೆ ನಗರದ ಯುವ ಪ್ರತಿಭೆನೆ ಅಂತ ಹೇಳ್ಬೋದು, ನಮ್ಮ ಫಯಾಜ್ ಬೈ ಅವರು ಬಂದಿದ್ದಾರೆ. ಈ ನಮ್ಮ ಚನ್ನಸಂದ್ರ ಚಾಂಪಿಯನ್ಸ್ ಟ್ರೋಫಿಗೆ ಅವರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಸ್ ಕಮ್ ಬ್ಯಾಕ್. 29 ಓಟುಗಳು. ಓಟುಗಳು 29 ರನ್ಸ್. 4ನೇ ಓವರ್ನ ಚಾಲ್ತಿಯಲ್ಲಿ ಕಾರ್ತಿಕ್ ಎಸ್ ಕಾರ್ಕೆಲ್. ಓಟುಗಳ ಪೂರೈಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿ ಒಂದು ಟೂರ್ನಮೆಂಟ್ನಲ್ಲಿ ನಮ್ಮ ಚನ್ನಸಂದ್ರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಹೈಯೆಸ್ಟ್ ಬಿಡ್ ಆದಂಥ ನಮ್ಮ ವೇಣು ರೆಡ್ಡಿ ಅವರು ಕೂಡ ಆಗಮಿಸ್ತಾರೆ. ಅವರಿಗೆ ಎಲ್ಲ ನನ್ನ ಕ್ರೀಡಾಭಿಮಾನಿಗಳು, ಕ್ರೀಡಾ ಸ್ಪರ್ಧಿಗಳು, ಯುವ ಮುಖಂಡರ ಸಮ್ಮುಖದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಎಸ್, ಓವರ್ ಕಂಪ್ಲೀಟ್ ಆಗ್ತಾ ಇದೆ. 4 ಓವರ್ಗಳ ಮುಕ್ತಾಯದ ಬಳಿಕ 30ಕ್ಕೆ 4 ದಾರಿ ಕೂಡ ನೆಲ ಕಚ್ತಾ ಇದೆ. ತ್ರಿಬಾಲ್ ಸಿ ಪರವಾಗಿ ಇನ್ನು ಕೂಡ ಪಂದ್ಯಾಟ ಬಾಕಿ ಉಳಿತಾ ಇದೆ. 24 ಎಸೆತಗಳಲ್ಲಿ 43 ಅವಶ್ಯಕತೆ. 24 balls, 43 runs required. ಟೈಮರ್ ಆನ್ ಮಾಡ್ಕೊಂಡಿದ್ದಾರೆ ಅಂಪೈರ್ಸು, ಗಮನದಲ್ಲಿಟ್ಕೊಳ್ಬೇಕು. ನೋಡಿ, ಬಿಗ್ ಶಾಟ್ ಪ್ರಯತ್ನವನ್ನು ಮಾಡಿದ್ರು, ಆದರೆ ವೈಡ್ ಹೊಡೆದ ರವಾನೆಯನ್ನು ನೀಡ್ತಾ ಇದ್ದಾರೆ. ಲೆಗ್ ಕಟ್ರ್, ಆಫ್ ಕಟ್ರ್ ಮಾದರಿಯಲ್ಲಿ ಎಸೆದಂಥ ಚೆಂಡಿನ ಮುಖಾಂತರವಾಗಿ ವೈಡ್ ಹೊಡೆದ ಸೂಚನೆಯನ್ನು ನೀಡ್ತಾ ಇದ್ದಾರೆ. 31. ದ ರಿಕ್ವೈರ್ಡ್ ರನ್ ಇಸ್ 42. ನಿಧಾನಗತಿಯ ಎಸೆದಂಥ ಚೆಂಡು ಯಾರ್ಕರ್ ಡೆಲಿವರಿಯನ್ನು ಮಾಡಿಕೊಡ್ತಾ ಇದ್ದಾರೆ. 20 ಓಟುಗಳ ಪೂರೈಕೆ ಆಗ್ತಾ ಇದೆ.
ಎಸ್ಗಾರಿಕೆ ಭಾಗದಲ್ಲಿ ಮಂಜು ಅವರ ಎರಡನೇ ಓವರ್ನ ಚಾಲ್ತಿಯನ್ನ ಪ್ರಾರಂಭಿಸ್ತಾ ಇದ್ದಾರೆ. ಎಡ್ಜ್ ಮಾದರಿಯಲ್ಲಿ ಬಿದ್ದಂತ ಚೆಂಡುಗಳ ಓಟಗಳು ಕೂಡ ಬರ್ತಾ ಇಲ್ಲ, ಸ್ಥಗಿತಗೊಳ್ತಾ ಇದೆ. ತ್ರಿಬಲ್ ಸಿ ಆಟಗಾರರು 73ರ ಒಂದು ಟಾರ್ಗೆಟ್ ಅನ್ನ ಎಷ್ಟರ ಮಟ್ಟಿಗೆ ಚೇಂಜ್ ಮಾಡ್ತಾರೆ ಕಾದು ನೋಡ್ಬೇಕಾಗ್ತದೆ. 32 ಓಟಗಳು ಸ್ಥಗಿತತೆ, 41ರ ಅವಶ್ಯಕತೆ. ಯಸ್ ಬಂತು ನೋಡಿ, ಬಿಗ್ ಶಾಟ್, ವಾಟ್ ಅ ಪವರ್ಫುಲ್ ಶಾಟ್. ಲಾಂಗ್ ಲೆಗ್ ವಿಭಾಗದಲ್ಲಿ ಹೊಡೆದಂತ ಚೆಂಡಿನ ಮುಖಾಂತರವಾಗಿ ಇಟ್ಸ್ ಡಬಲ್ ಧಮಾಕ, ಸಿಕ್ಸರ್. ಅನುಭವದ ರೀತಿಯ ಸಿಕ್ಸರ್ ಮುಖಾಂತರವಾಗಿ ಖಾತೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ ರಾಜೇಶ್ ಚಿಂಟು. ಓಹೋ, ಮತ್ತೊಂದು ಬ್ಯೂಟಿಫುಲ್ ಶಾಟ್. ಅದರಲ್ಲಿ ಫೀಲ್ಡರ್ ಅನುಭವದ ಕ್ಷೇತ್ರ ರಕ್ಷಣೆಯನ್ನ ಪ್ರಾರಂಭಿಸ್ತಾ ಇದ್ದಾರೆ. ನೋಡಿ ಅಲ್ಲಿ ಫೀಲ್ಡಿಂಗ್ ಅಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಒಂದೆಡೆ ಫೈನ್ ಲೆಗ್ ಹಾಗೂ ಮಿಡ್ ವಿಕೆಟ್ ಹಾಗೂ ಲಾಂಗ್ ಆನ್ ಮೇಲೆ ಕ್ಷೇತ್ರ ರಕ್ಷಣೆ. ಈ ತರವಾದ ಬಲವಾಗಿ ಬೀಸುವಂತ ಪ್ರಯತ್ನವನ್ನ ಮಾಡಿದ್ರು. ಲೆಗ್ ಬಾಯ್ಸ್ ಮಾದರಿಯಲ್ಲಿ ಬಿದ್ದಂತ ಚೆಂಡು ಡಾಕ್ಟರ್ ಡೆಲಿವರಿಯನ್ನು ಪಡೆದುಕೊಳ್ತಾ ಇದೆ. ಲಾಸ್ಟ್ ಬಾಲ್ ಸ್ಕೋರ್ 39-39. ಈ ತರವಾದ ಕವರ್ಸ್ ಮೇಲ್ಭಾಗದಲ್ಲಿ ಹೊಡೆದಂತ ಚೆಂಡಿನ ಮುಖಾಂತರವಾಗಿ ಒಂದು ವಾಂಟಿ ಓಟಗಳ ಪೂರೈಕೆ ಮುಖಾಂತರವಾಗಿ ಓವರ್ ಕಂಪ್ಲೀಟ್ ಆಗ್ತಾ ಇದೆ. 5 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 44 ಹುದ್ದರಿ ಕೂಡ ಪ್ರಾರಂಭದಲ್ಲಿ ನೆಲಕಚ್ತಾ ಇದೆ. ತ್ರಿಬಲ್ ಸಿ ಆಫ್ಟರ್ ದ ಕಂಪ್ಲೀಟೇಷನ್ ಆಫ್ 5 ಓವರ್ಸ್ ಸ್ಕೋರ್ಸ್ ಮೂವ್ಸ್ ಆನ್ 40, ಲಾಸ್ ಆಫ್ 4 ಮೇನ್ ವಿಕೆಟ್ಸ್. ಇನ್ನು ಕೂಡ ಪಂದ್ಯಾಟ ಬಾಕಿ ಉಳಿತಾ ಇದೆ. 18 ಎಸೆತಗಳಲ್ಲಿ 33 ಓಟಗಳು ಬರಬೇಕಾಗ್ತದೆ. ಕಾದು ನೋಡ್ಬೇಕಾಗ್ತದೆ ಈ ಒಂದು ಮ್ಯಾಚ್ ಚೇಂಜ್ ಆಗ್ತದೆ ಇಲ್ಲ ಡಿಫೆಂಡ್ ಆಗ್ತದೆ ಅಂತ. ನಮ್ಮ ಸವ್ಯಸಾಚಿ ಬೆಂಗಳೂರು ಪರಿಸರದ ಬಹಳಷ್ಟು ಅದ್ದೂರಿಯಾಗಿ ನಿನ್ನೆ ದಿನದಂದು ಪ್ರಾರಂಭಗೊಂಡಂತ ಈ ಒಂದು ಚನ್ನಚಂದ್ರ ಚಾಂಪಿಯನ್ಸ್ ಟ್ರೋಫಿ ಸೀಸನ್ 3ರ ಒಂದು ಟೂರ್ನಮೆಂಟ್ 2ನೇ ದಿನಕ್ಕೆ ಪ್ರಾರಂಭವನ್ನು ಕಾಣ್ತಾ ಇದೆ. ಒಂದೊಂದು ಬೆಳಕಿನ ಪಂದ್ಯಾಕೂಟದಲ್ಲಿ ಈ ಒಂದು ಟೂರ್ನಮೆಂಟಿನ ಎಲ್ಲ ನಮ್ಮ ಗಣ್ಯಾತಿ ಗಣ್ಯರು, ಯುವ ಮುಖಂಡರು, ಕ್ರೀಡಾಪಟುಗಳು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ನೋಡೋಣ ಯಾರಾಗ್ತಾರೆ ಚಾಂಪಿಯನ್ಸ್. ಚನ್ನಚಂದ್ರ 3ರ ಒಂದು ಸೀಸನ್ ನ ಟ್ರೋಫಿ ಎತ್ಕೊಳ್ತಾರೆ ಅಂತ. ಎಸ್ ಮತ್ತೊಮ್ಮೆ ಭರತ್ ಎಸ್ಗಾರಿಕೆಯಲ್ಲಿ ಸ್ಟ್ರೈಕ್ ಅಲ್ಲಿ ಆನಂದ್. ಉತ್ತಮ ರೀತಿಯ ಹೊಡೆತ ಇಲ್ಲಿ ಮಿಡ್ ಆಫ್ ಅನ್ನು ಬಳಸ್ತಾ ಇದ್ದಾರೆ, ಮಿಡ್ ವಿಕೆಟ್ ಅನ್ನು ಬಳಸ್ತಾರೆ, ಲಾಂಗ್ ಅನ್ನು ಬಳಸ್ತಾರೆ, ಲಾಂಗ್ ಆಫ್ ಅನ್ನು ಬಳಸ್ತಾರೆ, ಸ್ಕ್ವೇರ್ ಗಲ್ಲಿ ಪಾಯಿಂಟ್ ಎಲ್ಲ ಮಾದರಿಯ ಒಂದು ಬಿರುಸಿನ ಕ್ಷೇತ್ರ ರಕ್ಷಣೆ ಕಾದಿರಿಸ್ತಾ ಇದೆ. ನೋಡಿ ಅನುಭವದ ಕ್ಷೇತ್ರ ರಕ್ಷಣೆಗಾರರು ಜಿ ಗ್ಯಾಂಗ್ಸ್ಟರ್ಸ್ ನ ಪರವಾಗಿ. ಬ್ಯಾಕ್ ಟು ಬ್ಯಾಕ್ ಸೇಮ್ ಶಾಟ್ ಸೇಮ್ ರಿಸಲ್ಟ್. ಒಂಟಿ ಓಟಗಳ ಪೂರೈಕೆ ಮುಖಾಂತರವಾಗಿ 42 ಓಟಗಳು. ಪಂದ್ಯಾಟ ಇನ್ನು ಬಾಕಿ ಉಳಿತಾ ಇದೆ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಹಾಗೂ ಬೌಂಡ್ರಿಗಳು ಬರಬೇಕಾಗ್ತದೆ ಇಲ್ಲಿ. ಯಾಕಂದ್ರೆ ಮಾಡು ಇಲ್ಲವ ಮಡಿ ಪಂದ್ಯಾಟ ಕೂಡ ನಮ್ಮ ತ್ರಿಬಲ್ ಸಿ ಹಾಗೂ ಜಿ ಗ್ಯಾಂಗ್ಸ್ಟರ್ಸ್ ಪರವಾಗಿ ಸಾಗಿ ಬರ್ತಾ ಇದೆ. ಲೀಗ್ ಮಾದರಿಯ ಪಂದ್ಯಾಟಗಳು ಪ್ರಾರಂಭದಲ್ಲಿ ಗೆಲುವನ್ನು ಸಾಧಿಸಬೇಕಾಗ್ತದೆ. ಎಸ್ ಗುಡ್ ಕಮ್ ಬ್ಯಾಕ್ ಬೌಲಿಂಗ್ ಪ್ರದರ್ಶನ ಇಲ್ಲಿ. ಉತ್ತಮ ರೀತಿಯ ಎಸ್ಗಾರಿಕೆಯಲ್ಲಿ ಸ್ವಿಂಗ್ ಅನ್ನು ಮಿಸ್ ಆಗ್ತಾ ಇದೆ. ಅನುಭವದ ರೀತಿಯ ಎಸ್ಗಾರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. 42 ಓಟಕ್ಕೆ ಸ್ಥಗಿತಗೊಳ್ತಾ ಇದೆ ಭರತ್ ಎಸ್ಗಾರಿಕೆಯಲ್ಲಿ. ಬಹಳಷ್ಟು ಒಂದು ಪವರ್ಫುಲ್ ಬೀಸುವಂತ ಪ್ರಯತ್ನ. ಲಾಂಗ್ ಆನ್ ವಿಭಾಗದಲ್ಲಿ 20 ಓಟಗಳ ಪೂರೈಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ವಿಜಯಕಾಂತ್. ದ ರಿಕ್ವೈರ್ಡ್ ರನ್ ಇಸ್ 30, 14 ಎಸೆತದಲ್ಲಿ 14 balls 30 runs required. Yes, ಬಂತು ನೋಡಿ ಬೌಲ್ಡ್. ಅನುಭವದ ರೀತಿಯ ಎಸೆಗಾರಿಕೆ ಭಾರತ ಎಸೆದಂತ ಚೆಂಡಿನ ಮುಖಾಂತರವಾಗಿ ಬೌಲ್ಡ್. ರಾಜೇಶ್ ಚಿಂಟು
ತಮ್ಮ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ ಇಲ್ಲಿ. ಉತ್ತಮ ರೀತಿಯ ಎಚ್ಚರಿಕೆ ಕಮ್ ಬ್ಯಾಕ್ ಬೌಲರ್ ಪ್ರದರ್ಶನ ಅನ್ಬೋದು. ಜಿ ಗ್ಯಾಂಗ್ಸ್ಟರ್ಸ್ ನ ಪರವಾಗಿ 73 ಟಾರ್ಗೆಟ್ ಅನ್ನು ನೀಡಿದ್ರು. ತ್ರಿಬಲ್ ಸಿ ಆಟಗಾರರು ಪ್ರಾರಂಭದಲ್ಲೇ ಬಿರುಸಿನ ಆಟಗಾರರನ್ನ ವಿಕೆಟ್ ಅನ್ನು ಒಪ್ಪಿಸಿ ಪೆವಿಲಿಯನ್ ನಡೆಯನ್ನ ಹಾದಿಯನ್ನು ತುಳಿದಿದ್ರು. ಅದಾದ ನಂತರ ಬಂದಂತ ಆಟಗಾರರು ಯಾವುದೇ ಒಂದು ಓಟ್ಗಳ ಕಲೆ ಹಾಕದೆ ಶೂನ್ಯಕ್ಕೆ ಹಾಗೂ ಒಂಟಿ ಓಟ್ಗಳಿಗೆ ತಮ್ಮ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಹೊಸ ಬ್ಯಾಟರ್ ಎಂಟ್ರಿ ಆಗ್ತಾ ಇದ್ದಾರೆ. ಅನಿಲ್ ಸ್ಟ್ರೈಕ್ ಅಲ್ಲಿ. ಮತ್ತೊಮ್ಮೆ ನೋಡಿ ಯಾರ್ಕರ್ ಲೈನ್ ಡೆಲಿವರಿಯನ್ನು ಮಾಡ್ತಾ ಇದ್ದಾರೆ. ಗುಡ್ ಲೆಂತ್ ಮತ್ತು ಯಾರ್ಕರ್ ಲೈನ್ ಡೆಲಿವರಿ ಮುಖಾಂತರವಾಗಿ ಓವರ್ ಕಂಪ್ಲೀಟ್. 6 ಓವರ್ಗಳು ಮುಕ್ತಾಯ ಕಾಣ್ತಾ ಇದೆ. 43ಕ್ಕೆ ಸ್ಥಗಿತತೆ. ಜಯಕ್ಕಾಗಿ ಇನ್ನು ಕೂಡ 30ರ ಒಂದು ಓಟ್ಗಳು ಬರಬೇಕಾಗ್ತದೆ. 12 ಎಸೆತದಲ್ಲಿ 30 ಓಟ್ಗಳು. ಪ್ರತಿಯೊಂದು ಓವರಿಗೆ 15 ರನ್ ರೇಟ್ ಕೂಡ ಕೇಳಿ ಬರ್ತಾ ಇದೆ. ನೋಡೋಣ ಯಾವ ಮಟ್ಟಕ್ಕೆ ಈ ಒಂದು ಪಂದ್ಯಾಟವನ್ನು ಮುಕ್ತಾಯ ಮಾಡಿಕೊಡ್ತಾರೆ ಅಂತ. ಸಿಕ್ಸರ್ಗಳು ಹಾಗೂ ಬೌಂಡ್ರಿಗಳು ಬರಬೇಕಾಗ್ತದೆ. 12 balls 30 run. ಯಸ್ ಬಂತು ನೋಡಿ, ಬಿಗ್ ಶಾಟ್ ಪ್ರಯತ್ನ ಮಾಡಿದ್ರು, ಆದರೆ ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಓಟುಗಳು ಬರ್ತಾ ಇಲ್ಲ. ಸುಮಂತ್ ಎಸ್ಕಾರಿಕೆಯನ್ನು ಮಾಡ್ತಾ ಇದ್ರೆ ಇಂದಿನ ಓವರ್ನಲ್ಲಿ ಬಹಳಷ್ಟು ಸೊಗಸಾಗಿ ಎಸ್ಕಾರಿಕೆಯನ್ನು ಮಾಡಿ ಬಿರುಸಿನ ವಿಕೆಟ್ ಅನ್ನು ಕಬಳಿಸಿದಂತ ಸುಮಂತ್ ಈ ಒಂದು ಓವರನ್ನು ಕಾಯ್ದಿರಿಸಿಕೊಳ್ತಾ ಇದ್ದಾರೆ. ಎಸ್ಕಾರಿಕೆಯನ್ನು ಮಾಡ್ತಾ ಇದ್ದಾರೆ. ಸ್ಟ್ರೈಕ್ ಅಲ್ಲಿ ಆನದಾನಿ. ಯಸ್ ಬಂತು ನೋಡಿ ಆನಂದಾನಿ, ಬಟ್ ಅಲ್ಲಿ ಫೀಲ್ಡರ್ ಕೌಶಿಕ್, ಯಂಗ್ಸ್ಟರ್ ಕೌಶಿಕ್ ಸುಲಭದ ರೀತಿಯ ಒಂದು ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಅನಿ ಬ್ಯಾಕ್ ಟು ದ ಪವಿಲಿಯನ್. ತ್ರಿಬಲ್ ಸಿ ಆಟಗಾರರ ವಿಕೆಟ್ಗಳ ಪತನಗೊಳ್ತಾ ಇದೆ ಅಲ್ಲಿ. ಬೇರುಸಿನ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು ಅನಿಲ್. ಅನಿ ಸುಲಭದ ರೀತಿಯ ಒಂದು ಕ್ಯಾಚ್ ಅನ್ನು ನೀಡಿ ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬೌಂಡ್ರಿ ಲೈನ್ ಔಟ್ ಆಗ್ತಾ ಇದ್ದಾರೆ. ಹಿರಿಯ ಆಟಗಾರನ ಎಂಟ್ರಿ ಆಗ್ತಾ ಇದೆ. ಸೋಮು ಜರ್ಸಿ ನಂಬರ್ 10 ಸಚಿನ್ ತೆಂಡೂಲ್ಕರ್. ಮತ್ತೊಮ್ಮೆ ಸುಮಂತ್ ಜಿ ಗ್ಯಾಂಗ್ಸ್ಟರ್ಸ್ ಹೀರೋ. ಈ ತರವಾದ ರೇವಾ ಶೇಪ್ ದಾಖಲಾತಿ ಪ್ರಯತ್ನವನ್ನ ಮಾಡಿದ್ರು. ನೋ ಬಾಲ್ +2 ಫ್ರೀಟ್ ಅವಕಾಶ ಕಮಿಂಗ್ ಅಪ್. ಸುಮಂತ್ ಎಸ್ಗಾರಿಕೆಯಲ್ಲಿ ಫುಲ್ ಟಾಸ್ ನೋಬಲ್ ಆಗ್ತಾ ಇದ್ದಾರೆ. ಫ್ರೀಟ್ ಅವಕಾಶ ಬರ್ತಾ ಇದೆ. ಸೋಮು ಸ್ಟ್ರೈಕ್ ಅಲ್ಲಿ. Yes, match starts. Sumant Fridge coming up. ಈ ತರವಾದ ರೇವಾ ಶೇಪ್ ಸೂಚಿತ ಮಾಡುವಂತ ಪ್ರಯತ್ನ, ಆದರೆ ಯಾವುದೇ ಒಂದು ಉತ್ತರ ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಫ್ರೀಟ್ ಅವಕಾಶವನ್ನ ಉತ್ತಮ ರೀತಿಯ ಎಸ್ಗಾರಿಕೆ ಮುಖಾಂತರವಾಗಿ ಕಂಪ್ಲೀಟ್ ಮಾಡಿ ಕೊಡ್ತಾ ಇದ್ದಾರೆ. ಸುಮಂತ್ ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಅನುಭವದ ಎಸ್ಗಾರಿಕೆ ಮಾಡಿಕೊಟ್ಟು ತಮ್ಮ ತಂಡಕ್ಕೆ ಜಿ ಗ್ಯಾಂಗ್ಸ್ಟರ್ಸ್ ನ ಮೇಲುಗೈ ಸಾಧಿಸ್ತಾ ಇದೆ ಒಂದು ಪಂದ್ಯಾಟ. 4ನೇ ಬಾರಿ. ಕಟ್ ಶಾಟ್ ಪ್ರಯತ್ನವನ್ನ ಮಾಡಿದ್ರು. ಯಸ್, ಇದು ಔಟ್. ಸುಲಭದ ರೀತಿಯ ರನ್ ಔಟ್ಗೆ ತುತ್ತಾಗ್ತಾ ಇದ್ದಾರೆ. ಮತ್ತೊಮ್ಮೆ ಸೋಮು ನಿರ್ಗಮನವಾಗ್ತಾ ಇದೆ.
ಅನಿಲ್ ರನ್ಔಟ್ ಮುಖಾಂತರವಾಗಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಹೊಸ ಬ್ಯಾಟರ್ನ ಎಂಟ್ರಿ. ಅರವಿಂದ್ ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ತ್ರಿಬಾಲ್ ಸಿ ಪರವಾಗಿ ಉತ್ತಮ ಕಮ್ ಬ್ಯಾಕ್ ಎಸ್ಕಾರಿಕೆಯಲ್ಲಿ ಸುಮಂತ್ ಜಿ ಗ್ಯಾಂಗ್ಸ್ಟರ್ಸ್ ನ ಪರವಾಗಿ. ಮಾತ್ರ ಬಹಳಷ್ಟು ಒಂದು ಪವರ್ಫುಲ್ ಬೀಸುವಂತ ಪ್ರಯತ್ನ ಬಂದ ತಕ್ಷಣ ಬಿರುಸಿನ ಬೌಂಡ್ರಿಗೆ ಕಲೆ ಆಗ್ತಾ ಇದ್ದಾರೆ. ಅರವಿಂದ್ ತ್ರಿಬಲ್ ಸಿಯ ಬಲಿಷ್ಠ ಬ್ಯಾಟಿಂಗ್ ಕೊನೆ ಕ್ಷಣದಲ್ಲಿ ಕಂಡು ಬರ್ತಾ ಇದೆ. ಬೌಂಡ್ರಿ ವಿಭಾಗದ ಮುಖಾಂತರವಾಗಿ 4 ಹೊಡೆದ ಹೆಚ್ಚುವರಿ 50 ರನ್ಗಳ ಕಂಪ್ಲೀಟ್ ಮುಕ್ತಾಯಗೊಳ್ತಾ ಇದೆ. ಅಲ್ಲಿ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಒಂದು ಬೌಂಡ್ರಿಯನ್ನು ಕಲೆ ಆಗ್ತಾ ಇದ್ದಾರೆ. ಯಾಸ್ ಬಂತು ನೋಡಿ ಬಿಗ್ ಶಾಟ್. ಯಾಸ್ ಇದು ಕ್ಯಾಚ್ ಆಗ್ತಾ ಇದೆ. ಮತ್ತೊಂದು ವಿಕೆಟ್ ನ ಧರೆಗುರುಳುತ್ತಾ ಇದೆ. ಇಲ್ಲಿ ಎರಡನೆಯ ಕ್ಯಾಚ್ ಕೂಡ ಈ ಒಂದು ಓವರ್ನಲ್ಲಿ ಸುಮಿತ್ ಓವರ್ನಲ್ಲಿ ಕಂಡು ಬರ್ತಾ ಇದೆ. ಉತ್ತಮ ಎಚ್ಚರಿಕೆ ಕಮ್ ಬ್ಯಾಕ್ ಬೌಲಿಂಗ್ ಪ್ರದರ್ಶನ ಜಿ ಗ್ಯಾಂಗ್ಸ್ಟರ್ಸ್ ನ ಮೇಲುಗೈ ಸಾಧಿಸ್ತಾ ಇದೆ ಒಂದು ಪಂದ್ಯಾಟದಲ್ಲಿ. 6ಕ್ಕೆ 23 ಓಟ್ಗಳು ಬರಬೇಕಾಗ್ತದೆ. ಸ್ಕೋರ್ ಮೂವ್ಸ್ ಆನ್ 50. ಮಹೇಶ್ ಅವರೇ, ಇದು ಈ ಟೀಮಲ್ಲಿ ಒಂದಿದೆ ಇಮ್ರಾನ್ ತಾಹಿರ್. ಏನು ಸುಮಂತ್ ಅವರು ಅಷ್ಟೇ ಸೇಮ್ ಇಮ್ರಾನ್ ತಾಹಿರ್ ತರನೇ. ಹೌದು, ನಿಜವಾಗ್ತಾರೆ. ಈ ಒಂದು ಗ್ಯಾಂಗ್ಸ್ಟರ್ಸ್ ಮೇಲುಗೈ ಸಾಧಿಸಕ್ಕೆ ಕಾರಣನೇ ನಮ್ ಸುಮಂತ್ ಈ ಮ್ಯಾಚ್ ಅಲ್ಲಿ. ಒಳ್ಳೊಳ್ಳೆ ವಿಕೆಟ್ ಗಳು ತಗೊಂಡು ಒಳ್ಳೊಳ್ಳೆ ಬೌಲಿಂಗ್ ಹಾಕಿದ್ದಾರೆ ಈ ಮ್ಯಾಚ್ ಅಲ್ಲಿ. ಅದೇ ರೀತಿ ನಮ್ ಗಜ್ಮಾಬಾಯಿ ಬ್ಯಾಟಿಂಗ್ ಆಡಿದ್ರು. ನಿಜವಾಗ್ಲು ಮೆಚ್ಚುವಂತ ಬ್ಯಾಟಿಂಗ್ ಆಡಿದ್ರು. ಅವರು ಒಂದು ಟೀಮ್ ಗೆಲ್ಲಕ್ಕೋಸ್ಕರನೇ ಈ ಒಂದು ಆಟಗಾರನ ಒಂದು ಪ್ರಯತ್ನ ಕೂಡ. ಎಸ್ ಕಾರ್ತಿಕ್ ಸ್ಟ್ರೈಕ್ ಅಲ್ಲಿ ಸೋಮಣ್ಣ. ಇದರ ಮಧ್ಯೆ ಸೋಮಣ್ಣ ಬೀಸಿದಂತ ಚೆಂಡಿನ ಮುಖಾಂತರವಾಗಿ 1 ಓಟಗಳ ಪೂರೈಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ನೋಡಿ 73ರ ಒಂದು ಬೃಹದಾಕಾರದ ಟಾರ್ಗೆಟ್ ಅನ್ನು ಬೆನ್ನಟ್ಟಬೇಕಾದ್ರೆ ಪ್ರಾರಂಭದಲ್ಲೇ ಉತ್ತಮ ರೀತಿಯ ಒಂದು ಜೊತೆ ಆಟವನ್ನು ಆಡಬೇಕಾಗ್ತದೆ. ಆದರೆ ಬಿರುಸಿನ ಆಟಗಾರರನ್ನ ಪ್ರಾರಂಭದಲ್ಲೇ ಕಳೆದುಕೊಂಡಂತ ತ್ರಿಬಲ್ ಸಿ ಕೊನೆ ಕ್ಷಣದಲ್ಲೂ ಕೂಡ ಎಡವನ್ನು ಮಾಡಿಕೊಡ್ತಾ ಇದ್ದಾರೆ. ಯಾವುದೇ ಒಂದು ಪ್ರಯತ್ನ ಕೂಡ ಪಡ್ತಾ ಇಲ್ಲ. 51 ಓಟಗಳಿಗೆ ಸ್ಥಗಿತ ತಗೊಳ್ತಾ ಇದೆ. ಹಿರಿಯ ಆಟಗಾರನ ಒಂದು ಉತ್ತಮ ರೀತಿಯ ಹೊಡೆತಗಳ ಪ್ರೇರಣೆ ಆಗ್ತಾ ಇದೆ. 1 ಓಟಗಳ ಪೂರೈಕೆ ಆಗ್ತಾ ಇದೆ. ಇನ್ನು ಕೂಡ 3 ಎಸೆತವಾಗಿ ಉಳಿತಾ ಇದೆ. ಎಸ್ ಕಾರ್ತಿಕ್ ಎಸ್ ಕಾರ್ಕೆಲ್. ಮತ್ತೊಮ್ಮೆ ಬಲವಾಗಿ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಆದ್ರೆ ಓಟುಗಳು ಬರ್ತಾ ಇಲ್ಲ. ದಾಂಡಿನಿಂದ ಯಾವುದೇ ಒಂದು ಉತ್ತರ ಕೂಡ ಕಂಡು ಬರ್ತಾ ಇಲ್ಲ. ಪಂದ್ಯಾಟ ಬಹಳಷ್ಟು ಮುಕ್ತಾಯದ ಹಂತಕ್ಕೆ ತಲುಪ್ತಾ ಇದೆ. ಜಿ ಗ್ಯಾಂಗ್ಸ್ಟರ್ಸ್ ಈ ಒಂದು ಪಂದ್ಯಾಟ ಮೇಲುಗೈ ಸಾಧಿಸ್ತಾ ಇದೆ. 2ನೇ ದಿನದ ಬಹಳಷ್ಟು ರೋಮಾಂಚಕ ಪಂದ್ಯಾಟ. ಒಂದೆಡೆ ಜಿ ಗ್ಯಾಂಗ್ಸ್ಟರ್ಸ್ ಆದ್ರೆ ಇನ್ನೊಂದೆಡೆ ತ್ರಿಬಲ್ ಸಿ ಪರವಾಗಿ ಮೊದಲನೇ ಪಂದ್ಯಾಟ ಪ್ರಾರಂಭವಾಗಿತ್ತು. ಬಂತು ನೋಡಿ ಒಂದು ಅನುಭವದ ವಿಕೆಟ್. ಸುಂದರತೆ ಎಸಗಾರಿಕೆ ಮುಖಾಂತರವಾಗಿ ಕಾರ್ತಿಕ್ ಸೋಮಣ್ಣ ವಿಕೆಟ್ ಧರೆಗೊಳ್ಳುತ್ತಾ ಇದೆ. ಬೌಲ್ಡಿನ ಮುಖಾಂತರವಾಗಿ ಬ್ಯಾಕ್ ಟು ದ ಪವಿಲಿಯನ್. 9ನೇ ವಿಕೆಟ್, ಲಾಸ್ಟ್ ವಿಕೆಟ್ ಗೋ. ಕೊನೆಯ ವಿಕೆಟ್ ತ್ರಿಬಲ್ ಸಿ ಪರವಾಗಿ ಲಾಸ್ಟ್ ವಿಕೆಟ್ ಇದೆ. ಅನುಭವದ ಅಂಪೈರ್ಗಳು, ಡ್ಯಾನ್ಸಿಂಗ್ ಅಂಪೈರ್ಗಳು ಆನ್ ಫೀಲ್ಡ್ ಅಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ.
ಉತ್ತಮ ರೀತಿಯ ಟೆಕ್ನಿಷಿಯನು, ಉತ್ತಮ ರೀತಿಯ ಒಂದು ಕ್ಯಾಮ್ರಾಮ್ಯಾನ್ಗಳು ನಮ್ಮ ಈ ಒಂದು ಚಾಂಪಿಯನ್ಸ್ ಟ್ರೋಫಿ ಚನ್ನಸಂದ್ರ ಮುಖಾಂತರವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರ. ಸಹಸ್ರಾರು ಮಂದಿಗಳು ದೇಶ ವಿದೇಶಗಳಲ್ಲಿ ಕುಳಿತುಕೊಂಡು ನೆಟ್ಟ ನೇರ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಗಳಲ್ಲಿ ಕರ್ನಾಟಕ ರಾಜ್ಯದ ಹೆಸರು ಮಾಡಿದಂಥ ಅಫಿಷಿಯಲ್ CR7 ಲೈವ್ ಸ್ಟ್ರೀಮ್ ಕಾರ್ಯಕ್ರಮ ನಡೀತಾ ಇದೆ. ಸತತವಾಗಿ 2 ದಿನಗಳ ಕಾಲ ಅನುಭವದ ರೀತಿಯ ಹೆಸರುಗಾರಿಕೆಯನ್ನು ಮಾಡಿ ಪಂದ್ಯಾಟ ಮುಕ್ತಾಯಗೊಳ್ತಾ ಇದೆ. ಇಲ್ಲಿ 52 ಸ್ಥಗಿತತೆಗೊಂಡು 20 ರನ್ ರೇಟ್ನ ಅಂತರದಲ್ಲಿ ಸೋಲನ್ನು ಒಪ್ಪಿಕೊಳ್ತಾ ಇದೆ CCC. ಮತ್ತೊಮ್ಮೆ ಮೊದಲನೆಯ ಪಂದ್ಯಾಟದಲ್ಲಿ ಸೋಲನ್ನು ಒಪ್ಪಿಕೊಂಡು ಜಿ ಗ್ಯಾಂಗ್ಸ್ಟರ್ಸ್ ಮೇಲುಗೈ ಸಾಧಿಸ್ತಾ ಇದೆ ಒಂದು ಪಂದ್ಯಾಟದಲ್ಲಿ. ಮುಂದಿನ ಒಂದು ಪಂದ್ಯಾಟ ಚನ್ನಸಂದ್ರ ಗಜಪಡೆ ವರ್ಸಸ್ ಚಾನ್ ಸಿಟಿ ಕಂಠೀರವ.